ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ದ್ರಹಜಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಚಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತದುರ್ಧ್ವಾಂತವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರನಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ನಮ್ಮ ಸಮಾಜದಲ್ಲಿ ಅನೇಕ ಮಹನೀಯರು ಬಂದಿದ್ದಾರೆ. ಅದರಲ್ಲಿ ನಮಗೆ ಆಚಾರ್ಯರು ಅಂತೂ ಮೊದಲಿಗರು, ಜಯತೀರ್ಥರು, ನಂತರ ವ್ಯಾಸರಾಜರನ್ನು ನೆನಪಿಸ್ಕೊಳ್ತೇವೆ. ವ್ಯಾಸರಾಜರನ್ನು ಜಗತ್ತಿಗೆ ಕೊಟ್ಟವರೇ ಒಬ್ಬರಿದ್ದಾರೆ. ಅವರು ಯಾರು? ಅದೇ ಬ್ರಹ್ಮಣ್ಯ ತೀರ್ಥರು. ಹಾಗಾದರೆ ಬ್ರಹ್ಮಣ್ಯ ತೀರ್ಥರಂತಹ ಮಹಾನುಭಾವರನ್ನು ನೆನಪಿಸ್ಕೊಳ್ತೇವೆ ನಾವು. ಯಾವುದಕ್ಕೆ? ಅವರು ಕೊಟ್ಟ ಶಿಷ್ಯರು. ಎಂಥ ದೊಡ್ಡ ಶಿಷ್ಯ ಸಂಪತ್ತನ್ನು ಗಳಿಸಿದ್ದಾರೆ ಅವರು. ಶಿಷ್ಯರಾಗಿ ವ್ಯಾಸರಾಜರು ಬಂದರು. ಅಂಥ ವ್ಯಾಸತೀರ್ಥರು ನಮಗೆ ಸಿಗಬೇಕು ಅಂತಾದರೆ ನಮಗೆ ಬ್ರಹ್ಮಣ್ಯ ತೀರ್ಥರೇ ಮುಖ್ಯ ಕಾರಣ. ಅದು ಕೇವಲ ಸನ್ಯಾಸಾಶ್ರಮ ಅಷ್ಟೇ ಅಲ್ಲ. ವ್ಯಾಸರಾಜರು ತಾವು ಈ ಭೂಮಿಗೆ ಅವತಾರ ಮಾಡಬೇಕಾಗಿದ್ದರೆ ಅದಕ್ಕೆ ಈ ಬ್ರಹ್ಮಣ್ಯ ತೀರ್ಥರ ಅನುಗ್ರಹವೇ ಬೇಕಾಯಿತು. ಈ ಬ್ರಹ್ಮಣ್ಯ ತೀರ್ಥರ ಅನುಗ್ರಹ ಇಲ್ಲದೇನೆ ವ್ಯಾಸತೀರ್ಥರ ಜನನ ಆಗ್ತಾನೇ ಇರಲಿಲ್ಲ. ಅಂತೂ ಬ್ರಹ್ಮಣ್ಯ ತೀರ್ಥರ ಅನುಗ್ರಹದಿಂದ ಜನಿಸಿದ ಮಗುವೇ ವ್ಯಾಸರಾಜರು. ಅಂಥ ವ್ಯಾಸರಾಜರ ಗುರುಗಳು ನಮ್ಮ ಬ್ರಹ್ಮಣ್ಯ ತೀರ್ಥರು. ಇಂಥ ಬ್ರಹ್ಮಣ್ಯ ತೀರ್ಥರ ಕುರಿತಾಗಿ ಬೇಕಾದಷ್ಟು ಸ್ತೋತ್ರಗಳು ನಮಗೆ ಸಿಗ್ತವೆ. ಆ ಸ್ತೋತ್ರಗಳನ್ನೆಲ್ಲ ಗಮನಿಸಿದ್ರೆ ಬ್ರಹ್ಮಣ್ಯ ತೀರ್ಥರ ಬಗ್ಗೆ ನಾವು ಇಷ್ಟನ್ನು ತಿಳ್ಕೊಳ್ಬಹುದು. ನಮಗೆ ಬ್ರಹ್ಮಣ್ಯ ತೀರ್ಥರ ಕ್ಷೇತ್ರ ಗೊತ್ತೇ ಇದೆ. ಅಬ್ಬೂರು ಪ್ರಸಿದ್ಧವಾದ ಕ್ಷೇತ್ರ. ಈ ಅಬ್ಬೂರು ಪರಿಸರದಲ್ಲಿ ಸದ್ಯ ನಾವೇನು ಬ್ರಹ್ಮಣ್ಯ ತೀರ್ಥರ ವೃಂದಾವನವನ್ನು ನೋಡ್ತೀವಿ, ಅದರ ಸುತ್ತಲೂ ನಮಗೆ ವೃಂದಾವನಗಳ ದರ್ಶನ ಆಗುತ್ತೆ. ಬರೀ ಬ್ರಹ್ಮಣ್ಯ ತೀರ್ಥರ ವೃಂದಾವನ ಅಷ್ಟೇ ಅಲ್ಲ, ಒಂದು ಕಡೆ 5 ವೃಂದಾವನಗಳ ದರ್ಶನ, ಮತ್ತೊಂದು ಕಡೆ 3 ವೃಂದಾವನಗಳ ದರ್ಶನ, 8 ವೃಂದಾವನಗಳ ದರ್ಶನ ಆಯಿತು. ಮಧ್ಯಕ್ಕೆ ನಮಗೆ ಬ್ರಹ್ಮಣ್ಯ ತೀರ್ಥರ ವೃಂದಾವನ ದರ್ಶನ ಆಗುತ್ತೆ. ಅದರ ಪಕ್ಕದಲ್ಲಿ ಪ್ರಾಣದೇವರು ಕೂಡ ಇದ್ದಾರೆ. ಆ ಪ್ರಾಣದೇವರನ್ನು ಪ್ರತಿಷ್ಠೆ ಮಾಡಿದ್ದು ವ್ಯಾಸರಾಜರು. ಹಾಗಾದರೆ ಗುರುಗಳ ವೃಂದಾವನದ ಪಕ್ಕದಲ್ಲಿಯೇ ಪ್ರಾಣದೇವರನ್ನು ಕೂಡ ನಾವು ನೋಡ್ತೀವಿ. ಅದು ವ್ಯಾಸರಾಜ ಪ್ರತಿಷ್ಠಿತ ಪ್ರಾಣದೇವರು. ಇಂಥ ಪವಿತ್ರವಾದ ಅಬ್ಬೂರು ಕ್ಷೇತ್ರವನ್ನು ಆರಿಸ್ಕೊಂಡ್ರು ಬ್ರಹ್ಮಣ್ಯ ತೀರ್ಥರು. ಅಲ್ಲೇ ತಾವು ಕೊನೆಗೆ ನಿರ್ಯಾಣವನ್ನು ಹೊಂದಿದ್ದು. ಇಂಥ ಬ್ರಹ್ಮಣ್ಯ ತೀರ್ಥರು ನಮಗೆ ನಿರ್ಯಾಣ ಹೊಂದಿದ್ರು ಅಂದರೆ ಅವರು ಪ್ರಯಾಣ ಮಾಡಿದರು ಮೇಲಕ್ಕೆ ಅಂತಲ್ಲ. ನಿಜವಾಗಿ ಈಗಲೂ ಬ್ರಹ್ಮಣ್ಯ ತೀರ್ಥರು ಅಲ್ಲಿ ಸನ್ನಿಹಿತರಾಗಿದ್ದು ಭಕ್ತರಿಗೆಲ್ಲ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಬ್ರಹ್ಮಣ್ಯ ತೀರ್ಥರು ಅಂದರೆ ಸಾಮಾನ್ಯ ವ್ಯಕ್ತಿಗಳಲ್ಲ. ಅವರ ಮೂಲ ರೂಪವನ್ನು ನಾವು ಗಮನಿಸ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ, ಖಂಡಿತ ಅವರು ಬ್ರಹ್ಮಣ್ಯ ತೀರ್ಥರು ಈಗಲೂ ಕೂಡ ನೆಲೆಸಿದ್ದಾರೆ. ಬ್ರಹ್ಮಣ್ಯ ತೀರ್ಥರು ಸೂರ್ಯಾಂಶ ಸಂಭೂತರು ಅಂತ ನಮಗೆ ಗೊತ್ತೇ ಇದೆ. ಸೂರ್ಯ ಯಾವಾಗಲೂ ಕೂಡ ಇದ್ದೇ ಇರ್ತಾನೆ. ಅವನು ಪೂರ್ತಿ ಬೆಳಕನ್ನು ನೀಡಿಯೇ ತಾನು ಸೂರ್ಯ ಅಸ್ತಮಾನವನ್ನು ಹೊಂದೋದು.
ವಾಸ್ತವಿಕವಾಗಿ ಸೂರ್ಯ ಇದ್ದೇ ಇರ್ತಾನೆ, ನಮ್ಮ ಕಣ್ಣಿಗೆ ಗೋಚರ ಆಗೋದಿಲ್ಲ ಅಷ್ಟೇ. ಅಂತೂ ಆ ಸೂರ್ಯಾಂಶ ಸಂಭೂತರೇ ನಮ್ಮ ಬ್ರಹ್ಮಣ್ಯ ತೀರ್ಥರು. ಇದು ಹೇಗೆ ಅಂದರೆ, ವ್ಯಾಸರಾಜರು ತಾವು ನ್ಯಾಯಾಮೃತ ಗ್ರಂಥದ ಮೊದಲಿಗೆ ಮಂಗಳಾಚರಣೆಯನ್ನು ಮಾಡ್ತಾರೆ. ಗುರುಗಳ ಸ್ತೋತ್ರವನ್ನು ಮಾಡ್ತಾ ಬ್ರಹ್ಮಣ್ಯ ತೀರ್ಥರ ಬಗ್ಗೆನೂ ಒಂದು ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ. ಆ ಸ್ತೋತ್ರ ಹೀಗಿದೆ. ನಮ್ಮೆಲ್ಲರಿಗೂ ಇದು ಬಾಯಿಗೆ ಬರಬೇಕಾದ ಸ್ತೋತ್ರ, ಕೆಲವರಿಗೆಲ್ಲ ನಮಗೆ ಬಂದೇ ಇರುತ್ತೆ. ಅಂಥ ಅದ್ಭುತವಾದ ಸ್ತೋತ್ರ ನ್ಯಾಯಾಮೃತದಲ್ಲಿ ಇರೋದನ್ನು ನಾವು ಗಮನಿಸಬೇಕು. ಸಮುತ್ಸಾರ್ಯ ತಮಸ್ತೋಮಂ ಸನ್ಮಾರ್ಗಂ ಸಂಪ್ರಕಾಶ್ಯ ಚ ಸದಾ ವಿಷ್ಣುಪದಾಸಕ್ತಂ ಸೇವೆ ಬ್ರಹ್ಮಣ್ಯ ಭಾಸ್ಕರಂ. ಬ್ರಹ್ಮಣ್ಯ ಭಾಸ್ಕರಂ ಸೇವೆ. ಬ್ರಹ್ಮಣ್ಯ ತೀರ್ಥರು ಸೂರ್ಯ, ಅಂಥ ಸೂರ್ಯರಿಗೆ ನಮಸ್ಕಾರ ಅಂತ ವ್ಯಾಸರಾಜರು ಕರೀತಾರೆ. ಹಾಗಾದರೆ ನಮಗೆ ಸಾಕು, ಶಿಷ್ಯರಾಗಿ ವ್ಯಾಸರಾಜರೇ ತಾವು ಬಾಯಿ ಬಿಟ್ಟು ಹೇಳಿದ್ದಾರೆ ಏನಂತ, ಬ್ರಹ್ಮಣ್ಯ ತೀರ್ಥರು ಅಂದರೆ ಯಾರು ಅಂತ ತಿಳ್ಕೊಂಡಿದ್ದೀರಿ, ಅವರು ಸೂರ್ಯ. ಸರಿ, ಸೂರ್ಯನ ಕೆಲಸ ಏನು? ತಮಸ್ತೋಮಂ ಸಮುತ್ಸಾರ್ಯ. ಕತ್ತಲೆ ಇದ್ದರೆ ಅದು ಎಂಥ ಕತ್ತಲೆ ಇದ್ದರೂ ಅದು ಹೋಗಿಸ್ತಾನೆ ಸೂರ್ಯ. ಹೌದಾ? ಇದನ್ನ ಒಪ್ಪೋದಾ? ನಿಜ, ಹೌದು. ಆಕಾಶದಲ್ಲಿ ಸೂರ್ಯನಿರ್ತಾನೆ. ಎಲ್ಲಾದರೂ ಕತ್ತಲೆ ಕಾಣುತ್ತಾ? ಎಲ್ಲೂ ಕೂಡ ಕತ್ತಲೆ ಇಲ್ವಲ್ಲ. ಅದು ನಮಗನ್ಸುತ್ತೆ, ಮನೆಗೆ ಬಂದರೆ ಒಳಗಡೆ ಕತ್ತಲಿರತ್ತಲ್ವ, ಹೊರಗಡೆ ಸೂರ್ಯನ ಬೆಳಕಿರುತ್ತೆ. ಹಾಗಾದರೆ ಸೂರ್ಯ ಇದ್ದರೂ ಕೂಡ ಎಲ್ಲ ಕಡೆ ಕತ್ತಲೆ ಹೋಗಬೇಕು ಅಂತಿಲ್ಲ. ಮತ್ತು ಹಾಗಾದರೆ ಬ್ರಹ್ಮಣ್ಯ ತೀರ್ಥರನ್ನು ಸೂರ್ಯನಿಗೆ ಹೋಲಿಸಿದ್ದಾರೆ. ಹಾಗಾದರೆ ಸೂರ್ಯನಿದ್ದರೂ ಕತ್ತಲೆ ಹೋಗೋದಿಲ್ಲ ಅಂದರೆ ಮತ್ತೇನು ವಿಶೇಷ ಅಂದರೆ, ಆ ಸೂರ್ಯ ನಮಗೆ ದಿವಸ ನೋಡುವಂಥ ಯಾವ ಸೂರ್ಯ ಇದ್ದಾನೆ, ದರ್ಶನ ಆಗ್ತಾ ಇದೆ, ಅಂಥ ಸೂರ್ಯ ಹೊರಗಿನ ಕತ್ತಲೆಯನ್ನಷ್ಟೇ ನಾಶ ಮಾಡ್ತಾನೆ. ಆದರೆ ಬ್ರಹ್ಮಣ್ಯ ತೀರ್ಥರು ನಮ್ಮ ಒಳಗಿನ ಕತ್ತಲೆಯನ್ನು ನಾಶ ಮಾಡ್ತಾರೆ. ಒಳಗಿನ ಕತ್ತಲೆ ಅಂದರೆ ನಮ್ಮ ಅಜ್ಞಾನ ಎಂಬ ಕತ್ತಲೆ. ಆ ಅಜ್ಞಾನ ಕತ್ತಲೆಯನ್ನು ನಿವಾರಿಸೋರು ನಮ್ಮ ಬ್ರಹ್ಮಣ್ಯ ತೀರ್ಥರು. ಅದಕ್ಕೆ ಸೂರ್ಯನನ್ನು ಮೀರಿಸಿದ ರೂಪ ಅದು ಬ್ರಹ್ಮಣ್ಯ ತೀರ್ಥರದು. ಅಂದರೆ ಅವರು ಭೂಮಿಗೆ ಅವತಾರ ಮಾಡಿದಾಗ, ನಾನು ನಿಮ್ಮ ಅಜ್ಞಾನವನ್ನು ಪರಿಹಾರ ಮಾಡಿದ್ದೀನಿ ಬಂದು, ಆ ಸೂರ್ಯನ ಕೆಲಸ ಇದೂ ಕೂಡ ಹೌದು, ಬರೀ ಸಾಮಾನ್ಯ ಅಂತ ತಿಳಿಬೇಡಿ, ಹೊರಗಿನ ಕತ್ತಲೆ ಅಷ್ಟೇ ಅಲ್ಲ, ಒಳಗಿನ ಕತ್ತಲೇನೂ ಆ ಸೂರ್ಯ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇದೆ ಅವನಿಗೆ ಅನ್ನೋದನ್ನು ತೋರಿಸ್ಲಿಕ್ಕಂತಲೇ ಬಂದಿರೋ ರೀತಿಯಲ್ಲಿ ಬ್ರಹ್ಮಣ್ಯ ತೀರ್ಥರು ಸೂರ್ಯಾಂಶ ಸಂಭೂತರು ಭೂಲೋಕಕ್ಕೆ ಬಂದಿದ್ದಾರೆ. ಇನ್ನು ಸನ್ಮಾರ್ಗಂ ಸಂಪ್ರಕಾಶ್ಯ ಚ. ಬರೀ ಕತ್ತಲೆ ಕಳೆದ್ರೆ ಸಾಕ, ಒಳ್ಳೆ ದಾರಿ ಉಪದೇಶ ಮಾಡಬೇಕಲ್ಲ, ಅದನ್ನೂ ಉಪದೇಶ ಮಾಡಿದ್ದಾರೆ ಬ್ರಹ್ಮಣ್ಯ ತೀರ್ಥರು. ಹಾಗೆ ಸದಾ ವಿಷ್ಣು ಪದಾಸಕ್ತಂ. ಅವ್ರಿಗೆ ಆಸಕ್ತಿ ಇದ್ದದ್ದು ಒಂದೇ, ಅದು ಭಗವಂತನ ಪಾದಗಳಲ್ಲಿಯೇ ಆಸಕ್ತಿ. ವಿಷ್ಣು ಪದ ಅಂತ ಆಕಾಶಕ್ಕೂ ಹೆಸರಿದೆ. ಸೂರ್ಯಗೆ ಆಸಕ್ತಿಯಲ್ಲಿ ಆಕಾಶದಲ್ಲೇ, ಯಾವಾಗಲೂ ಅವನು ಆಕಾಶದಲ್ಲೇ ನಮಗೆ ಕಾಣುತ್ತಾನೆ. ಅದೇ ತರಹ ಬ್ರಹ್ಮಣ್ಯ ತೀರ್ಥರು ಯಾವಾಗಲೂ ಅವರು ಎಲ್ಲಿ ಕಾಣ್ತಾ ಇದ್ರು? ಭಗವಂತನ ಪಾದಕಮಲಗಳಲ್ಲಿ, ಅಂದರೆ ಸದಾ ಅಲ್ಲೇ ಅವರು ಮುಳುಗಿದ್ರು. ಇಂಥ ಬ್ರಹ್ಮಣ್ಯ ತೀರ್ಥರಿಗೆ ನಮಸ್ಕಾರ ಅಂತ ವ್ಯಾಸರಾಜರು ಕೊಂಡಾಡಿದ್ದನ್ನು ಸ್ಮರಿಸ್ಕೊಳ್ತಾ, ಅವರ ಸಾಕ್ಷಾತ್ ಗುರುಗಳು ಅವರು ಪುರುಷೋತ್ತಮ ತೀರ್ಥರು. ನಮಗೆ ಇಂದಿಗೂ ಕೂಡ ಬ್ರಹ್ಮಣ್ಯ ತೀರ್ಥರ ಬೃಂದಾವನದ ಹತ್ತಿರ ಸಮೀಪದಲ್ಲಿ ಸ್ವಲ್ಪ ನಡ್ಕೊಂಡು ಹೋದರೆ ಆ ಕಡೆ ಪುರುಷೋತ್ತಮ ಗುಹೆ ಅಂತ ನಮಗೆ ಸಿಗತ್ತೆ. ಆ ಪುರುಷೋತ್ತಮ ಗುಹೆ ಏನಿದೆ ಅದು ನಮಗೆ ಸಾಕ್ಷಿ. ಅದು ಹಲವು ಘಟನೆಗಳನ್ನು ನಮಗೆ ತಿಳಿಸಿಕೊಡುತ್ತೆ ಬ್ರಹ್ಮಣ್ಯ ತೀರ್ಥರ ಬಗ್ಗೆ. ಅಲ್ಲಿ ಒಂದು, ಯಾವಾಗಲೂ ಇವರು ಪುರುಷೋತ್ತಮ ತೀರ್ಥರ ಗುಹೆಯ ಹತ್ತಿರ ಬ್ರಹ್ಮಣ್ಯ ತೀರ್ಥರು ಅಲ್ಲಿ ಹೋಗಿ ತಾವು ಅಲ್ಲೇ ಇದ್ದು ಪುರುಷೋತ್ತಮ ತೀರ್ಥರ ಬಳಿ ತಾವು ಮಾತನಾಡ್ಕೊಂಡು ಬರ್ತಾಯಿದ್ರು ಅಂತ. ಯಾವಾಗ ಅವರು ವೃಂದಾವನಸ್ಥರ, ಅಂದರೆ ಅವರು ವೃಂದಾವನ ಅಲ್ಲಿದೆ ಅಂತ ಹೇಳ್ತಾರೆ. ಕೆಲವರು ಆ ಗುಹೆಯ ಒಳಗಡೆ ಸನ್ನಿಧಾನ ಅಲ್ಲಿ ಅವರು ಅದೃಶ್ಯರಾದರು ಅಂತ ಹೇಳ್ತಾರೆ. ಇನ್ನು ಕೆಲವರು ಅಲ್ಲಿ ಓಡಾಡ್ತಾ ಇರ್ತಾರೆ ಯಾವಾಗಲೂ. ಕೆಲವರಿಗೆ ಅಲ್ಲಿ ಒಬ್ಬರು ಸನ್ಯಾಸಿಗಳು ಓಡಾಡೋದ್ರ ಅನುಭವನೂ ಎಷ್ಟೋ ಜನಕ್ಕೆ ಆಗಿದೆ ಅಂತ ಹೇಳೋದಿದೆ. ಅಂಥ ಪುರುಷೋತ್ತಮ ತೀರ್ಥರು ಅಲ್ಲಿ ನೆಲೆಸಿದ್ದಾರೆ. ಅಂತೂ ಅವರ ಸನ್ನಿಧಾನ ಅಲ್ಲಿ ವಿಶೇಷವಾಗಿ ಇದ್ದೆ. ಇಂಥ ಪುರುಷೋತ್ತಮ ತೀರ್ಥರ ಸನ್ನಿಧಾನ ಇರೋ ಕಡೆ ಸಹಜವಾಗಿ ಶಿಷ್ಯರು ತಮ್ಮ ಗುರುಗಳ ಬಳಿಯೇ ಇರ್ತಾರೆ. ಅಲ್ಲಿ ಇದ್ದಾಗ ಒಂದು ಮಾವಿನ ಮರ ಇತ್ತಂತೆ. ಆ ಮಾವಿನ ಮರಕ್ಕೆ ಒಂದು ತೊಟ್ಟಿಲನ್ನು ಹಾಕಿ ಅಲ್ಲಿ ವ್ಯಾಸತೀರ್ಥರನ್ನು ಆ ತೊಟ್ಟಿಲ ಒಳಗಡೆ ಚಿಕ್ಕ ಮಗುವಾಗಿದ್ದಾಗ ಅಲ್ಲಿ ಇಟ್ಟು ತಾವು ಪೋಷಣೆ ಮಾಡ್ತಾ ಇದ್ರು ಅಂತ ಕೇಳ್ತೀವಿ. ಅಂತೂ ಆ ಪುರುಷೋತ್ತಮ ತೀರ್ಥರ ಗುಹೆಯ ಬಳಿ ಇದೊಂದು ಘಟನೆ ಆಯಿತು. ಮತ್ತೊಂದು, ಆ ಪುರುಷೋತ್ತಮ ತೀರ್ಥರ ಗುಹೆ ಏನಿದೆ ಆ ಗುಹೆಯ ಒಳಗಡೆ ಪ್ರವೇಶ ಮಾಡ್ತಾ ಇದ್ರಂತೆ. ಯಾವಾಗ ಪ್ರವೇಶ ಮಾಡ್ತಾ ಇದ್ರು ಬ್ರಹ್ಮಣ್ಯ ತೀರ್ಥರು, ಒಳಗಡೆ ಹೋಗಿದ್ಯಾಕೆ? ಗುರುಗಳ ಜೊತೆ ಸಂಭಾಷಣೆ ಮಾತನಾಡಬೇಕು, ಅದಕ್ಕೋಸ್ಕರ ಹೋಗ್ತಾಯಿದ್ರು. ಆದರೆ ಅಲ್ಲಿಂದ ಹೋದವರು
ನರಸಿಂಹನ ಕ್ಷೇತ್ರಕ್ಕೆ ಹೋಗ್ತಾ ಇದ್ರಂತೆ. ಇಲ್ಲಿ ಯಾವ ನರಸಿಂಹ ಇರಲಿಕ್ಕೆ ಸಾಧ್ಯ ಅಂತ ನಮಗನ್ಸುತ್ತೆ. ಆ ನರಸಿಂಹನ ಕ್ಷೇತ್ರಕ್ಕೆ ಹೋಗ್ತಾರೆ. ಯಾವುದಾ ನರಸಿಂಹ ಕ್ಷೇತ್ರ ಅಂದರೆ, ಅವರು ಈ ಒಂದು ಸಲ ಬ್ರಹ್ಮಣ್ಯ ತೀರ್ಥರು ತಮ್ಮ ಸಂಚಾರ ಕಾಲದಲ್ಲಿ ಅವರು ಮುಂದೆ ಅಂದರೆ ಸನ್ಯಾಸ ಸ್ವೀಕಾರ ಮಾಡಿ ಎಲ್ಲ ಆದಮೇಲೆ ಒಮ್ಮೆ ಸನ್ಯಾಸ ನಿಮಿತ್ತ ತಾವು ಸಂಚಾರಕ್ಕೆ ಹೊರಡ್ತಾರೆ. ಯಾಕೆ ದಿಗ್ವಿಜಯ ಮಾಡಬೇಕು, ಎಲ್ಲ ಕಡೆ ಇರುವಂಥ ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾ ಹೋಗಬೇಕು. ಆ ದೃಷ್ಟಿಯಲ್ಲಿ ಅವರು ಸಂಚಾರಕ್ಕೆ ಹೊರಟಿದ್ದಾರೆ. ಹೊರಟವರು ಒಂದು ಹಳ್ಳಿಗೆ ಬಂದ್ರಂತೆ. ಯಾವ ಹಳ್ಳಿಗೆ? ಬನವಾಸಿ ಅಂತ ಒಂದು ಹಳ್ಳಿಗೆ ಬಂದಿದ್ದಾರೆ. ಅದು ನಮ್ಮ ಶಿರಸಿ ಹತ್ತಿರ ಇರೋಂಥ ಹಳ್ಳಿ. ಆ ಹಳ್ಳಿಗೆ ಬಂದಾಗ ಇಬ್ಬರು ಸಾತ್ವಿಕರು ಅಣ್ಣ ತಮ್ಮಂದ್ರಿದ್ರು. ಒಬ್ಬರು ನರಸಿಂಹಾಚಾರ್ಯರು, ಮತ್ತೊಬ್ಬರು ಕೃಷ್ಣಾಚಾರ್ಯರು. ಇವರಿಬ್ಬರ ಮನೆಗೆ ಬರ್ತಾರೆ. ಎಲ್ಲ ಪೂಜೆ ನಡೆಯುತ್ತೆ, ಭಿಕ್ಷೆ ಆಯಿತು, ಎಲ್ಲ ಆಯಿತು, ಹೊರಡಬೇಕು. ಅಷ್ಟೊತ್ತಿಗೆ ಇಬ್ಬರು ಕೂಡ ಬಂದು ನಿವೇದನೆ ಮಾಡ್ಕೊಳ್ತಾರೆ, ಗುರುಗಳೇ ನಿಮ್ಮನ್ನು ನಮಗೆ ಬಿಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಿಮ್ಮ ವಿರಹ ವೇದನೆ ನಮಗೆ, ನೀವು ದಯವಿಟ್ಟು ಹೋಗಬೇಡಿ, ಇಲ್ಲೇ ಇರಿ ಅಂತ. ಅದು ಸಾಧ್ಯ ಇಲ್ಲ, ಸಂಚಾರ ಮಾಡಲೇಬೇಕು, ನಾವು ಹೊರಡ್ತೀವಿ, ನಿಮಗೆ ನಮ್ಮ ಅನುಗ್ರಹ ಇರಲಿ ಅಂತ ಹೇಳ್ತಾರೆ. ಆದರೆ ಇವ್ರಿಗೆ ಮನಸ್ಸೇ ಆಗೋದಿಲ್ಲ. ಯಾರು ಅಂಥ ಗುರುಗಳು ಸಿಕ್ಕಿದಾಗ ಬಿಡ್ತಾರ? ಎಂಥ ದಿವ್ಯ ತಪಸ್ವಿಗಳು ಬ್ರಹ್ಮಣ್ಯ ತೀರ್ಥರು, ಬಿಡಲೇಬಾರ್ದು. ಶಿಷ್ಯನಾಗಿದ್ದವನು ಹೇಗಿರಬೇಕು? ಸದಾ ಗುರುಗಳನ್ನು ಹಿಡ್ಕೊಳ್ಬೇಕು, ಎಂದೆಂದಿಗೂ ಬಿಡಬಾರ್ದು. ಅದಕ್ಕೆ ಇವರಿಬ್ಬರು ಸಂಕಲ್ಪ ಮಾಡಿದ್ರಂತೆ, ನಾವು ಹೊರಟ್ರೇನು ಗುರುಗಳ ಜೊತೆಗೆ ಹೊರಡೋದೀಗ, ನಾವಂತೂ ಮನೇಲಿ ಇರೋದೇ ಇಲ್ಲ ಅಂತ. ಗುರುಗಳು ಕೊನೆಗೆ ಶಿಷ್ಯರ ಹಠಕ್ಕೆ ಸೋಲ್ಲೇಬೇಕು. ಆಯಿತು, ನಿಮ್ಮ ಆ ಶ್ರದ್ಧೆಗೆ ಭಕ್ತಿಗೆ ನಾನು ಸೋತೆ, ಆದರೆ ಒಬ್ಬ ಮಾತ್ರ ಇಲ್ಲಿ ಇರಲಿ, ಒಬ್ಬರನ್ನು ಮಾತ್ರ ನಾನು ಕರ್ಕೊಂಡು ಹೋಗ್ತೇನೆ ಅಂತ. ಮತ್ತಲ್ಲಿ ಶುರುವಾಯಿತು. ಅಣ್ಣ ಜೊತೆಗೆ ಹೋಗಬೇಕಾ, ಗುರುಗಳ ಜೊತೆಗೆ ತಮ್ಮ ಹೋಗಬೇಕಾ? ಅದಕ್ಕೆ ಅವ್ರು ತೀರ್ಮಾನ ಮಾಡಿದ್ರಂತೆ, ಅಣ್ಣ ನೋಡ್ಕೊಳ್ಳೋ ಕರ್ತವ್ಯ ಇದೆ, ಇಲ್ಲೇ ಇರಲಿ, ಅವ್ರು ನೋಡ್ಕೊಳ್ತಾ ಇರಲಿ ಈ ಕ್ಷೇತ್ರವನ್ನು, ನಾನು ನಿನ್ನ ತಮ್ಮನನ್ನು ಅಂದರೆ ಕೃಷ್ಣಾಚಾರ್ಯರನ್ನು ನಾನು ಕರ್ಕೊಂಡು ಹೋಗ್ತೇನೆ ಅಂತ ಕೃಷ್ಣಾಚಾರ್ಯರನ್ನು ಕರ್ಕೊಂಡು ಹೊರಟ್ರಂತೆ ಬ್ರಹ್ಮಣ್ಯ ತೀರ್ಥರು. ಆಗ ಕೃಷ್ಣಾಚಾರ್ಯರ ಹಿಂದೆ ಒಬ್ಬ ಬಂದಂತ ಇನ್ನೊಬ್ಬ, ಅದು ಕೃಷ್ಣಾಚಾರ್ಯರ ಶಿಷ್ಯ, ಅವನು ನರಸ ಅಂತ ಅವನನ್ನು ಕರೀತಾರೆ. ಆದಿ ಕರ್ನಾಟಕ ನರಸ ಅಂತ ಅವನು ವಿಶೇಷವಾಗಿ ಕೃಷ್ಣಾಚಾರ್ಯರ ಭಕ್ತ. ಅವನೇನು ಮಾಡ್ದ, ನಾನು ಆಚಾರ್ಯನ ಹಿಂಬಾಲಿಸ್ಕೊಂಡು ಬರ್ತೇನೆ ಅಂತ. ಅವನು ಇನ್ನೊಂದೇನು ಅಂದರೆ ನರಸಿಂಹದೇವರ ಮೇಲೂ ವಿಶೇಷವಾದ ಭಕ್ತಿ ಇರುತ್ತೆ ಅವನಿಗೆ. ಸರಿ, ಗುರುಗಳು ಪ್ರಧಾನ ಗುರುಗಳು ಬ್ರಹ್ಮಣ್ಯ ತೀರ್ಥರು ಹೊರಟರು, ಅವರ ಹಿಂದೆ ಕೃಷ್ಣಾಚಾರ್ಯರು ಹಿಂಬಾಲಿಸ್ಕೊಂಡು ಹೊರಟರು. ಬ್ರಹ್ಮಣ್ಯ ತೀರ್ಥರ ಅಪ್ಪಣೆಯನ್ನು ಪಡೆದರು. ಆಯಿತು, ನೀನಲ್ಲದೆ ನೀನು ಇನ್ನೊಬ್ಬ ಶಿಷ್ಯನನ್ನು ಕರ್ಕೊಂಡು ಬಂದಿದೆಯಾ, ಆಗಲಿ, ನಿಮ್ಮೊಬ್ಬರಿಗೂ ದೇವರ ಅನುಗ್ರಹ ಆಗಲಿ ಅಂಥೇಳಿ ಅವರನ್ನು ಕರ್ಕೊಂಡು ಹೊರಟಾದ ಮೇಲೆ ಅವರಿಗೋಸ್ಕರ ಒಂದು ನರಸನಿಗೆ ಮತ್ತೊಂದು ಕೃಷ್ಣಾಚಾರ್ಯರಿಗೆ ಇಬ್ಬರಿಗೋಸ್ಕರನೇ ಒಂದು ಪಟ್ಟಣವನ್ನು ನಿರ್ಮಾಣ ಮಾಡಿ ಕೊಡ್ತಾರೆ. ಅಂದರೆ ಆ ಕ್ಷೇತ್ರದಲ್ಲಿ ನೀವು ವಾಸವಾಗಿರಿ ಇನ್ನು ಮುಂದೆ ಅಂತ ಸಂಚಾರ ಕ್ರಮೇಣ ಹೋಗ್ತಾ ಅದು ಏನು ಹಳ್ಳಿ ಅಂದರೆ ಲವ್ರವನ ಹಳ್ಳಿ ಅಂತ ಕರೀತಾರೆ. ನಮಗೆ ಇದರ ಬಗ್ಗೆ ಶಾಸನಗಳು ಕೂಡ ಸಿಗತ್ತೆ. ಆ ಶಾಸನಗಳೆಲ್ಲ ಉಲ್ಲೇಖ ಇದೆ, ಲವ್ರನ ಹಳ್ಳಿ ಅಂತ, ಲವ್ರವನ ಹಳ್ಳಿ ಅಂತ ಇದೆ. ಅಂದರೆ ಈಗಿನ ಬ್ರಹ್ಮಣ್ಯಪುರ ಅಂತ ನಾವೇನು ಕರಿತೀವಿ ಅದೇ ಕ್ಷೇತ್ರ. ಆ ಬ್ರಹ್ಮಣ್ಯಪುರದಲ್ಲಿ ನಿಮ್ಮಿಬ್ಬರಿಗೂ ಕೂಡ ಮನೆಯನ್ನು ವ್ಯವಸ್ಥೆ ಮಾಡ್ತೀನಿ, ಅಲ್ಲಿ ನೀವು ವಾಸವಾಗಿರಿ ಅಂತ. ಸರಿ, ಇಷ್ಟ ಆಯಿತು. ಈ ಬ್ರಹ್ಮಣ್ಯ ತೀರ್ಥರಿಗೆ ಬ್ರಹ್ಮಣ್ಯ ಅಂತ ಹೆಸರು ಬರಲಿಕ್ಕೂ ಇದೊಂದು ಕಾರಣ ಅಂತ ಹೇಳ್ತಾರೆ. ನಾವೆಲ್ಲ ಪ್ರತಿಯೊಬ್ಬ ಯತಿಗಳು ಯಾಕೆ ಹೆಸರು ಬಂತು ಅಂತ ನಾವು ವಿಚಾರ ಮಾಡ್ತಾ ಅದಕ್ಕೊಂದು ಏನೋ ಒಂದು ಹಿನ್ನೆಲೆ ಇರುತ್ತೆ. ವ್ಯಾಸರಾಜರಿಗೆ ವ್ಯಾಸತೀರ್ಥರು ಅಂತ ಯಾಕೆ, ರಾಜರು ಅಂತ ಯಾಕೆ, ಶ್ರೀಪಾದರಾಜರಿಗೆ ಯಾಕೆ ಆ ರೀತಿ ಹೆಸರು ಬಂತು, ಹಾಗಾದರೆ ಬ್ರಹ್ಮಣ್ಯ ತೀರ್ಥರಿಗೆ ಯಾಕೆ ಈ ಹೆಸರು ಬಂತು ಅಂದರೆ, ನೋಡಿ, ಬ್ರಾಹ್ಮಣರ ಮೇಲೆ ಅಷ್ಟು ಪ್ರೀತಿಯಂತೆ ಬ್ರಹ್ಮಣ್ಯ ತೀರ್ಥರಿಗೆ. ವಿಷ್ಣು ಭಕ್ತ ಅಂದರೆ ಅವನನ್ನು ಉದ್ಧಾರ ಮಾಡಲೇಬೇಕು. ಜೊತೆಗೆ ಯಾವಾಗಲೂ ಬ್ರಹ್ಮನಲ್ಲೇ ಮುಳುಗಿರೋರು, ಪರಮಾತ್ಮನಲ್ಲಿ. ಒಂದು ಪರಮಾತ್ಮನಲ್ಲೇ ಸದಾ ವಿಷ್ಣು ಪದಾಸಕ್ತಂ ಅಂತ ವ್ಯಾಸತೀರ್ಥರು ಹೇಳಿದಂತೆ ಕೃಷ್ಣನಲ್ಲೇ ಮುಳುಗಿದ್ರು. ಅದಕ್ಕೋಸ್ಕರ ಬ್ರಹ್ಮನಲ್ಲೇ ಮುಳುಗಿದ್ರಿಂದ ಅವರು ಬ್ರಹ್ಮಣ್ಯರಾದರು. ಮತ್ತೊಂದು, ಬ್ರಾಹ್ಮಣರು ಬಹಳ ಪ್ರೀತಿ ಪಾತ್ರರು ಇವರಿಗೆ, ಬ್ರಾಹ್ಮಣರಿಗೆ ಇವರು ಬಹಳ ಪ್ರೀತಿ ಪಾತ್ರರು. ಆದ್ದರಿಂದ ಈ ಎಲ್ಲ ಕಾರಣದಿಂದ ಅವರಿಗೆ ಬ್ರಹ್ಮಣ್ಯ ಅಂತ ಹೆಸರು ಬಂತು. ಎಷ್ಟು ದಯೆಯನ್ನು ಮಾಡಿದ್ದಾರೆ ಅಂದರೆ ಅದು ಮುಂದೆ ನಾವು ವ್ಯಾಸತೀರ್ಥರಲ್ಲಿ ಗುರುಗಳ ಗುಣ ನಾವು ಕಾಣಬಹುದು. ಲಕ್ಷದ್ವಿಜ ಕುಟುಂಬ ಸಂರಕ್ಷಕ, ಅಷ್ಟೆಲ್ಲ ಕುಟುಂಬಗಳನ್ನು ಸಂರಕ್ಷಣೆ ಮಾಡಿದ್ದಾರೆ ಅಂದರೆ ಅಲ್ಲಿ ಗುರುಗಳು ಯಾವ ಥರ ಇದ್ದರು ನೋಡಿ. ಆ ಗುರುಗಳ ಕಾರುಣ್ಯ ವ್ಯಾಸತೀರ್ಥರಲ್ಲೂ ಅಂಥ ದೊಡ್ಡ ಗುಣ ಬಂದಿತ್ತು. ಅದರಿಂದಾಗೇ ವ್ಯಾಸತೀರ್ಥರು ಮುಂದೆ ಅದೇ ಥರ ಆ ಸಂಪ್ರದಾಯವನ್ನು ಪಾಲಿಸಿದರು. ಯಾರು ಬ್ರಾಹ್ಮಣ
ಶ್ರೇಷ್ಠರಿದ್ದಾರೋ ಅಂಥವರಿಗೆಲ್ಲ ವಿಶೇಷವಾದ ಸ್ಥಾನಮಾನಗಳನ್ನು ಕಲ್ಪಿಸಿಕೊಟ್ರು. ಬರೀ ಅವ್ರಿಗಷ್ಟೇ ಅಲ್ಲ, ಯಾರ್ಯಾರು ಸಮಾಜದಲ್ಲಿದ್ದಾರೋ ಎಲ್ಲರಿಗೂ, ಅದು ನಮಗೆಲ್ರಿಗೂ ಗೊತ್ತಿರುವಂಥ ಪ್ರಸಿದ್ಧವಾದ ವಿಷಯ. ಅಂತೂ ಆ ಬಾಲ್ಯಾತ್ ಬ್ರಾಹ್ಮಣೋ ಘೇಸೌ ದಯಾಲುರಿತಿ ಮೌನಿನ ಬ್ರಹ್ಮಣ್ಯತೀರ್ಥನಾಂನಾ ಹಿ ಸಮಾಖ್ಯಾತೋರ ವಿದ್ಯುತಿ. ಫಳ ಫಳ ಸೂರ್ಯನ ಥರ ಹೊಳಿತಾ ಇರುವಂಥ ಕಾಂತಿ ಅದು ಬ್ರಹ್ಮಣ್ಯ ತೀರ್ಥರು. ನಾವು ಇವತ್ತಿನ ದಿವಸನೂ ವೃಂದಾವನ ದರ್ಶನ ಮಾಡ್ತಾ ನೇರ ಸೂರ್ಯನ ಕಿರಣಗಳು ಅವರ ವೃಂದಾವನದ ಮೇಲೆ ಬೀಳ್ತಾ ಇದೆ. ಮೇಲೆ ಏನೂ ಕಟ್ಟಿಲ್ಲ, ಹಾಕಿಸ್ಲಿಲ್ಲ, ಯಾಕೆಂದರೆ ಸೂಚನೆ. ಹಾಗಾಗಿ ಬ್ರಹ್ಮಣ್ಯ ತೀರ್ಥರಿಗೆ ನೇರ ಆ ಸೂರ್ಯನ ಸಂಪರ್ಕ, ನಿಜವಾಗಿ ಆ ಸೂರ್ಯನೇ ಇಲ್ಲಿ ಸನ್ನಿಹಿತನಾಗಿದ್ದು ನಮಗೆಲ್ಲ ಅನುಗ್ರಹ ಮಾಡ್ತಾ ಇದ್ದಾನೆ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳೋದು ಇದೆ. ಸೂರ್ಯನ ಅನುಗ್ರಹ ಆದರೆ ನಮಗೆ ಆರೋಗ್ಯ ಜಾಸ್ತಿ ಅಂತ ಬ್ರಹ್ಮಣ್ಯ ತೀರ್ಥರು ಬಹಳ ಆರೋಗ್ಯವನ್ನು ನೀಡೋರು. ಸರಿ, ಈ ರೀತಿ ಆ ನರಸನಿಗೆ ಮತ್ತು ಕೃಷ್ಣಾಚಾರ್ಯರಿಗೆ ತಾವು ವಿಶೇಷವಾದ ಒಂದು ವ್ಯವಸ್ಥೆಯನ್ನು ಮಾಡಿದರು. ಇದಾದ ಮೇಲೆ ಸ್ವಲ್ಪ ದೂರದಕ್ಕೆ ಪ್ರಯಾಣ ಮಾಡಿದರು ಬ್ರಹ್ಮಣ್ಯ ತೀರ್ಥರು. ಪ್ರಯಾಣ ಮಾಡೋ ಆಯಿತು. ಈಚೆ ಈ ಕೃಷ್ಣಾಚಾರ್ಯರು ತಾವು ಒಂದು ಬಾರಿ ಅಬ್ಬೂರಿಗೆ ಬರ್ತಾರೆ. ಬಂದು ಬ್ರಹ್ಮಣ್ಯ ತೀರ್ಥರ ಬಳಿ ಭೇಟಿಯಾಗಿ ಒಂದು ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಅವರು ಖಾದ್ರಿ ನರಸಿಂಹನ ದೊಡ್ಡ ಭಕ್ತರು. ಯಾರು? ಈ ಕೃಷ್ಣಾಚಾರ್ಯರು. ಅವರಿಗೆ ಒಂದು ಸರಿ ಸ್ವಪ್ನ ಆಯ್ತಂತೆ. ಏನಂದರೆ, ಇವರು ದರ್ಶನ ಮಾಡಬೇಕಾಗಿತ್ತು, ಎಷ್ಟೋ ದಿವಸ ಆಗಿಬಿಟ್ಟಿತ್ತು. ಅವ್ರು ಹೇಳಿದ್ರಂತೆ, ಭಗವಂತ ಸ್ವಪ್ನದಲ್ಲಿ ಬಂದು ಹೇಳ್ದ. ಏನು ಹೇಳಿದ ಅಂದರೆ, ಏನಿಲ್ಲ, ಇಲ್ಲೊಂದು ಬೆಟ್ಟ ಇದೆ, ಅದಕ್ಕೆ ಆ ಬೆಟ್ಟಕ್ಕೆ ಹೆಸರು ಹೇಳ್ತಾರೆ ತಿರುವೆಂಗಳನಾಥ ಬೆಟ್ಟ ಅಂತ. ಈ ಬೆಟ್ಟದಲ್ಲಿ ನಾನು ಇರ್ತೀನಿ, ನೀನು ಬಾ, ನನ್ನ ದರ್ಶನ ಮಾಡ್ಕೊಂಡು ಹೋಗು ಅಂತ. ಎಲ್ಲಿ ಆ ಬೆಟ್ಟದಲ್ಲಿ ಎಲ್ಲಿದ್ದಾನೆ ದೇವರು ಹುಡ್ಕೊಂಡು ಹೋಗಬೇಕು. ಅದಕ್ಕೆ ಗುರುಗಳ ಹತ್ರ ಹೋದರು. ಏನು ಹೀಗೆ ನನಗೆ ಸೂಚನೆ ಆಯಿತು ಅಂತ. ಅಷ್ಟೇ ತಾನೇ, ನಾನು ಅದಕ್ಕೆ ಪರಿಹಾರ ಕೊಡ್ತೀನಿ ಅಂತ ಈ ಬೆಟ್ಟಕ್ಕೆ ದಯಮಾಡಿಸಿದ್ರಂತೆ. ಯಾರು? ಬ್ರಹ್ಮಣ್ಯ ತೀರ್ಥರು ಇವರ ಜೊತೆಗೆ. ಅಲ್ಲಿ ಬಂದು ಒಂದು ಕಲ್ಲನ್ನು ನೋಡಿಬಿಟ್ಟು, ನೋಡು, ಈ ಕಲ್ಲಿನಿಂದ ಒಂದು ಕಂಬವನ್ನು ನಿರ್ಮಾಣ ಮಾಡಿಸು. ಆ ಕಂಬವನ್ನು ನಿರ್ಮಾಣ ಮಾಡಿಸಿದ ಮೇಲೆ ಆ ಕಂಬದಲ್ಲಿ ನರಸಿಂಹ ಮುಂದೆ ಬರ್ತಾನೆ ಅಂತ. ಆಶ್ಚರ್ಯ, ಕಂಬ ನಿರ್ಮಾಣ ಏನೋ ಆಯಿತು. ಆ ಕಂಬ ನಿರ್ಮಾಣ ಆದಮೇಲೆ ಮಾರನೇ ದಿವಸದಷ್ಟೊತ್ತಿಗೆ ಇನ್ನೊಂದು ಸುದ್ದಿ ಬಂತು. ಏನು ಸುದ್ದಿ ಅಂದರೆ, ಖಾದ್ರಿ ನರಸಿಂಹ ಕ್ಷೇತ್ರ ಏನಿದೆ ನರಸಿಂಹ, ಆ ನರಸಿಂಹನ ಸ್ತಂಭ ಏನಿದೆ, ಆ ಸ್ತಂಭದ ಒಂದು ಕಲ್ಲಿದೆ, ಅಲ್ಲಿ ಮೇಲಕ್ಕೆ ಒಂದು ಕಲ್ಲು, ಆ ಕಲ್ಲು ಈ ಕ್ಷೇತ್ರಕ್ಕೆ ಬಂದು ಬಿದ್ದಿತ್ತಂತೆ. ಬಹಳ ಆಶ್ಚರ್ಯ ಆಯಿತು. ಇದನ್ನು ಬ್ರಹ್ಮಣ್ಯ ತೀರ್ಥರಿಗೆ ನಿವೇದನೆ ಮಾಡಿಕೊಂಡ್ರು ಕೃಷ್ಣಾಚಾರ್ಯರು. ಬಹಳ ಸಂತೋಷ ಆಯ್ತಂತೆ. ಸ್ವಾಮಿ ಪ್ರಸಾದವನ್ನು ಈಗಲೇ ಕಳಿಸ್ಬಿಟ್ಟ ಅಂತ. ಪ್ರಸಾದ ಕಳಿಸಿದು ಅಂದರೆ ನಮಗೆ ನಂಬಲಿಕ್ಕೆ ಅಸಾಧ್ಯವಾದ ಮಾತು, ನಮ್ಮಂಥವ್ರಿಗೆ ಅಸಾಧ್ಯ. ಆದರೆ ಜ್ಞಾನಿಗಳು ಎಲ್ಲಿದ್ದದ್ದನ್ನು ಎಲ್ಲಿ ಬೇಕಾದರೂ ಕೂಡ ತಾವು ಕರೆಸಿಕೊಳ್ಳುವಂಥ ಅವರಿಗೆ ಶಕ್ತಿ ಇದೆ. ದೇವರ ಅನುಗ್ರಹ ಸಹಜವಾಗಿ ಆ ಕಲ್ಲು ಬಂದು ಬಿದ್ದಿದೆ ಇಲ್ಲಿ. ಅದು ನೋಡಿ ಬಹಳ ಸಂತೋಷ ಆಯಿತು ಬ್ರಹ್ಮಣ್ಯ ತೀರ್ಥರಿಗೆ. ಆಮೇಲೆ ಅವರೊಂದು ಕಲ್ಲು ಕಂಬ ನಿರ್ಮಾಣ ಮಾಡಿಸಿದ್ರಂತೆ. ನಿರ್ಮಾಣ ಮಾಡಿಸಿ ಆ ಕಂಬದ ಒಂದೊಂದು ಭಾಗಕ್ಕೆ ಒಂದೊಂದು ರೀತಿಯಾದ ಚಿತ್ರವನ್ನು, ಅಂದರೆ ಅಲ್ಲಿ ಶಿಲಾ ಲೇಖನವನ್ನು ಮಾಡಿಸಿದ್ರು, ಕೆತ್ತಿಸಿದ್ರು. ಒಂದು ಕಡೆ ಶಂಖಚಕ್ರಗಳಂತೆ, ಮತ್ತೊಂದು ಕಡೆ ಗರುಡ ದೇವರು, ಮತ್ತೊಂದು ಕಡೆ ಆಂಜನೇಯ. ಅದು ಪೂರ್ವ ಭಾಗಕ್ಕೆ ಬಂದರೆ ಶಂಖಚಕ್ರ, ದಕ್ಷಿಣ ದಿಕ್ಕಿಗೆ ಬಂದರೆ ಆಂಜನೇಯ, ಇನ್ನು ಉತ್ತರ ದಿಕ್ಕಿಗೆ ಬಂದರೆ ಗರುಡ. ಹೀಗೆ ಕೆತ್ತಿಸಿದ್ರಂತೆ. ಇಂದಿಗೂ ನಾವು ಅದನ್ನೆಲ್ಲ ನಾವು ನೋಡ್ಬೋದು. ಆಮೇಲೆ ನರಸಿಂಹದೇವರ ಸೂಚನೆ ಆಯಿತು. ಮತ್ತೆ ಆ ಸೂಚನೆ ಆದ ಪ್ರಕಾರ ಒಂದು ಚೌಕಾಕಾರದಲ್ಲಿರುವಂಥ ಒಂದು ಈ ಕಲ್ಲು, ಆ ಕಲ್ಲನ್ನು ಕೆತ್ತನೆ ಮಾಡಿ ಆ ಕಂಬದ ಮೇಲೆ ಅದನ್ನು ಇಟ್ಟರಂತೆ. ಅಂದರೆ ನರಸಿಂಹದೇವರ ಸೂಚನೆ, ನಾನು ಅಲ್ಲಿ ಬಂದು ನೆಲೆಸಿರ್ತೀನಿ ಅಂಥ ಆ ನರಸಿಂಹದೇವರನ್ನೇ ಮುಂದೆ ಕೃಷ್ಣಾಚಾರ್ಯರು ಪೂಜೆ ಮಾಡಿಕೊಂಡಿರ್ತಾರೆ. ಕಾಲ ಆಯಿತು. ಕೆಲವು ಕಾಲ ಆದಮೇಲೆ ಯಾಕೋ ಆ ಪೂಜೆ ಮಾಡೋದು ಇವ್ರ ಕೈಲಿ ಸಾಧ್ಯ ಆಗಲಿಲ್ಲ. ಕೆಲವರು ಬಂದು ತೊಂದರೆಯನ್ನು ಕೊಟ್ಟರು. ಆಗ ಮತ್ತೆ ಬ್ರಹ್ಮಣ್ಯ ತೀರ್ಥರ ಬಳಿ ಬರ್ತಾರಂತೆ. ಬಂದು ಕೇಳ್ತಾರೆ, ಅಲ್ಲ ಸ್ವಾಮಿ, ನನಗೆ ಪೂಜೆಯನ್ನು ಮಾಡಬೇಕು, ತುಂಬ ಹಂಬಲ ಇದೆ, ಯಾಕೋ ನಮಗೆ ಆಗ್ತಾ ಇಲ್ಲ, ಅದು ಬೇರೆಯವರ ಪಾಲಾಗೋಗಿದೆ ಅನ್ನೋ ಥರ ಮಾತನ್ನು ಹೇಳ್ತಾರೆ. ಈ ಮಾತನ್ನು ಹೇಳಿದ ಕೂಡಲೇ ಅಲ್ಲೇ ಒಂದು ಕಲ್ಲಿತ್ತಂತೆ. ಹೇಳಿದ್ರಂತೆ, ನೋಡು, ಇಲ್ಲಿ ನರಸಿಂಹದೇವರ ಪಾದವನ್ನು ಕೆತ್ತಿಸಿ ಅಂದ್ರಂತೆ. ಅಂದರೆ ನರಸಿಂಹನ ಪಾದ ಕೆತ್ತಬೇಕು ಅಂದ್ರೆ ಇದೇಗೆ ಸಾಧ್ಯ, ನಮಗೇನು ಗೊತ್ತು, ನರಸಿಂಹನೇ ನೋಡದೇ ಇರೋರು ಪಾದ ಕೆತ್ತಿಸೋದೇಗೆ. ಒಂದು ಪಾದವನ್ನು ನಿರ್ಮಾಣ ಮಾಡಿದ್ರಂತೆ. ಪಾದ, ಎರಡು ಕಾಲು, ಆ ಪಾದಗಳ ನಿರ್ಮಾಣ ಮಾಡಿದ ಮೇಲೆ ಅಲ್ಲಿ ತಾವು ಕೂತು ಜಪ ಮಾಡಿದ್ರಂತೆ. ನರಸಿಂಹ ಮಂತ್ರ ಜಪ ಮಾಡಿ ಬ್ರಹ್ಮಣ್ಯ ತೀರ್ಥರು ಅಲ್ಲಿ ನರಸಿಂಹನ ಸನ್ನಿಧಾನ ಇರೋ ಥರ, ದೇವರು ಎಲ್ಲಿರ್ತಾನೆ, ಜ್ಞಾನಿಗಳು ಎಲ್ಲಿರ್ತಾರೋ, ವೈಷ್ಣವರು ಎಲ್ಲಿರ್ತಾರೋ ಅಲ್ಲಿ ಸಹಜವಾಗಿ ಬರ್ತಾನೆ.
ಬ್ರಹ್ಮಣ್ಯ ತೀರ್ಥರಂಥ ಮಹಾನುಭಾವರು ಕರೆದಿದ್ದಾರೆ ಅಂದರೆ ಅಲ್ಲಿ ಬರದೇ ಇರ್ತಾನ. ನರಸಿಂಹನ ಸನ್ನಿಧಾನ ಅಲ್ಲಿ ಪೂರ್ಣ ಇದೆ. ನಾವು ಇಂದಿಗೂ ಕೂಡ ನೋಡಬಹುದು ಆ ನರಸಿಂಹನ ಪಾದಗಳನ್ನು, ಆ ಕಲ್ಲಿನ ಮೇಲಿರುವಂಥ ಪಾದಗಳು. ಅಂಥ ದಿವ್ಯವಾದ ಸನ್ನಿಧಾನವನ್ನು ತರಿಸಿದವರು ಬ್ರಹ್ಮಣ್ಯ ತೀರ್ಥರು. ಅಂಥ ಬ್ರಹ್ಮಣ್ಯ ತೀರ್ಥರ ಈ ಸ್ಮರಣೆಯನ್ನು ಮಾಡ್ತಾ ಕೃಷ್ಣಾಚಾರ್ಯರು ಅಲ್ಲೇ ಕಾಲವನ್ನು ಕಳೆದರು ಅಂತ. ಇಷ್ಟು ನಮಗೆ ಬ್ರಹ್ಮಣ್ಯ ತೀರ್ಥರ ಬಗ್ಗೆ ಒಂದು ವಿಶೇಷವಾದ ಮಾಹಿತಿಯು ಲಭ್ಯ. ಇದಾಗಿ ಬ್ರಹ್ಮಣ್ಯ ತೀರ್ಥರ ಈ ಸನ್ಯಾಸಾಶ್ರಮದ ಬಗ್ಗೆ ನೇರವಾಗಿ ಬಂದೆ. ಇನ್ನು ಪೂರ್ವಾಶ್ರಮದ ಬಗ್ಗೆ ಹೋದರೆ ಸಾಕಷ್ಟು ಉಲ್ಲೇಖಗಳು ಸಿಗೋದಿಲ್ಲ ನಮಗೆ. ವಸ್ತುತಃ ಬ್ರಹ್ಮಣ್ಯ ತೀರ್ಥರಂಥ ಮಹಾನುಭಾವರ ಬಗ್ಗೆ ಇನ್ನೂ ಸಾಕಷ್ಟು ವಿಷಯಗಳು ನಮಗೆ ಸಿಗಬೇಕಾಗಿತ್ತು. ಆದರೂ ಅವರ ಪೂರ್ವಾಶ್ರಮದ ಭಾಗವನ್ನು ಗಮನಿಸಿದ್ರೆ ಅವರು ಅಡಿಕೆ ತೋಟದ ವಂಶದ ಆಚಾರ್ಯರ ಮಗ ಅಂತ ಹೇಳ್ತಾರೆ. ಅಡಿಕೆ ತೋಟದ ವಂಶದ ಆಚಾರ್ಯರು, ಅಂಥ ಆಚಾರ್ಯರ ಮಗನಾಗಿ ಹುಟ್ಟಿದರು. ರಾಮಾಚಾರ್ಯರು ಅಂತ ಹೇಳ್ತಾರೆ. ಅಂಥ ರಾಮಾಚಾರ್ಯರ ಮಗನಾಗಿ ಅವತರಿಸಿದರು ಅಂತ. ಈ ಅವತಾರ ಮಾಡಬೇಕಾದ್ರೆ ಅವರು ಪುರುಷೋತ್ತಮ ತೀರ್ಥರ ಅನುಗ್ರಹವನ್ನು ಬೇಡಿದರು. ಅವರ ತಂದೆ ಬಹಳ ಕಾಲ ಸಂತಾನ ಇರಲಿಲ್ಲ. ಅದಕ್ಕೋಸ್ಕರ ಪುರುಷೋತ್ತಮ ತೀರ್ಥರ ಅನುಗ್ರಹದಿಂದ, ನರಸಿಂಹದೇವರ ವಿಶೇಷ ಪ್ರಸಾದದಿಂದ ಬ್ರಹ್ಮಣ್ಯ ತೀರ್ಥರು ಅವತರಿಸಿದರು, ಭೂಮಿಗೆ ಬಂದರು. ಅಂಥ ಬ್ರಹ್ಮಣ್ಯ ತೀರ್ಥರು ತಂದೆಯ ರೀತಿಯ ಗುಣಗಳನ್ನೇ ಹೊಂದಿದರು. ಏನಂದರೆ ಮಗನಲ್ಲಿ ಕಾಣುವಂಥ ಗುಣಗಳೆಲ್ಲ ತಂದೆಯಲ್ಲಿ ಇದ್ದೇ ಇರುತ್ತೆ. ತಂದೆಯ ಮುಖಾಂತರನೇ ಬಂದಿರುತ್ತೆ ಮಗನಲ್ಲಿ ಗುಣಗಳು. ಆದ್ದರಿಂದ ಅವರ ತಂದೆ ಹೇಗಿದ್ರು ಅನ್ನೋದನ್ನು ಗಮನಿಸ್ಕೊಳ್ಬೋದು. ಆದರೆ ಪ್ರತಿ ಸಲ ಗಮನಿಸಿ, ಒಬ್ಬ ಮಹಾನುಭಾವರು ಬರಬೇಕು ಅಂದರೆ ಎಷ್ಟು ಪ್ರಾರ್ಥನೆ, ಎಷ್ಟು ತಪಸ್ಸು, ದೊಡ್ಡವರ ಅನುಗ್ರಹ, ಇದೆಲ್ಲ ಬೇಕಾಯಿತು. ಅದು ಬ್ರಹ್ಮಣ್ಯ ತೀರ್ಥರ ವಿಷಯದಲ್ಲೂ ಹೌದು. ಮುಂದೆ ವ್ಯಾಸತೀರ್ಥರಿಗೆ ಅನುಗ್ರಹವನ್ನು ಮಾಡಿದರು ಬ್ರಹ್ಮಣ್ಯ ತೀರ್ಥರು. ವ್ಯಾಸತೀರ್ಥರ ಪೂರ್ವಾಶ್ರಮದ ತಂದೆ ತಾಯಿ ಅವರು ಕೂಡ ತೀರ್ಥಕ್ಷೇತ್ರಕ್ಕೆ ಹೋಗ್ತಾ ಇದ್ರು. ಅಷ್ಟರಲ್ಲಿ ಏನೋ ವಿಘ್ನ ಬಂತು. ವಿಘ್ನ ಬಂದಾಗ ಅದನ್ನು ಪರಿಹಾರ ಮಾಡಿದವರು ಬ್ರಹ್ಮಣ್ಯ ತೀರ್ಥರು ಅನ್ನುವ ಉಲ್ಲೇಖ ನಮಗೆ ಸಿಗುತ್ತೆ. ಅಂಥ ಬ್ರಹ್ಮಣ್ಯ ತೀರ್ಥರು ಎಷ್ಟೋ ಮಹಿಮೆಗಳನ್ನು ನಮಗೆ ತೋರಿಸಿದ್ದು ಉಂಟು. ಆ ಮಹಿಮೆಗಳಲ್ಲಿ ಒಂದು ಬಾರಿ ದೇವರ ಪೂಜೆಯನ್ನು ಮಾಡ್ತಾಯಿದ್ರು. ಮಾಡೋ ಕಾಲದಲ್ಲಿ ಕಲಶ ಪೂಜೆ, ಶಂಖ ಪೂಜೆ ಇದನ್ನೆಲ್ಲ ತುಂಬ ಹೊತ್ತು ಮಾಡ್ತಾ ಇದ್ರಂತೆ ಬ್ರಹ್ಮಣ್ಯ ತೀರ್ಥರು. ಆದರೆ ದೇವತಾ ಅರ್ಚನೆ ಇದೆಯಲ್ಲ, ತುಳಸಿಯಿಂದ ಮಾಡೋ ಅರ್ಚನೆ, ಅದು ಮಾತ್ರ ಕಡಿಮೆ ಸಮಯದಲ್ಲಿ ಮಾಡ್ತಾಯಿದ್ರು ಅಂತ. ಅದಿರಲಿ, ಅದು ಒಂದು ಮಹಿಮೆಯನ್ನು ತೋರಿಸಲಿಕ್ಕೆ. ಅವರು ಅರ್ಚನೆ 5 ನಿಮಿಷ ಮಾಡಲಿ, 10 ನಿಮಿಷ ಮಾಡಲಿ, ಅದು 1 ನಿಮಿಷನೂ ಸಾಕು, ಭಗವಂತ ಪ್ರೀತನಾಗ್ಬಿಡ್ತಾನೆ. ಆದರೂ ಕಲಶ ಪೂಜೆ, ಶಂಖ ಪೂಜೆಗೆ ಮಹತ್ವ ಕೊಟ್ಟು ಜಾಸ್ತಿ ಅದನ್ನು ಮಾಡಿದ್ರಂತೆ. ಯಾಕೆ? ಇದರ ಹಿನ್ನೆಲೆ ಒಂದು ಬಹಳ ಅದ್ಭುತ. ಶಿಷ್ಯರಿಗೆಲ್ಲ ಅನಿಸ್ತಂತೆ, ಯಾಕೋ ಶ್ರೀಗಳು ಇದನ್ನು ಜಾಸ್ತಿ ಮಾಡಿ ಅದನ್ನು ಯಾಕೋ ಸಂಕೋಚ ಮಾಡ್ತಾ ಇದ್ದಾರೆ ಅಂತ. ಅವ್ರಿಗೆ ಗೊಂದಲ ಇತ್ತು ಶಿಷ್ಯರಿಗೆ. ಆ ಗೊಂದಲ ಪರಿಹಾರ ಮಾಡಲಿಕ್ಕೋಸ್ಕರ ಒಂದು ದಿವಸ ಹೇಳಿದ್ರಂತೆ, ಪೂಜೆ ಮಾಡೋ ಸಂದರ್ಭದಲ್ಲಿ ಸೇವೆ ಮಾಡುವಂಥ ಶಿಷ್ಯ ಪಕ್ಕದಲ್ಲೇ ಮಡಿಯಾಗಿ ಇರೋನಿಗೆ, ಆ ಶಿಷ್ಯನಿಗೆ ಹೇಳಿದ್ರಂತೆ, ನೋಡು, ಕಲಶದಲ್ಲಿ ನೀರನ್ನು ಪೂರ್ತಿ ಅಭಿಮಂತ್ರಣ ಮಾಡಿಯಾಗಿದೆ. ಈ ಕಲಶದಿಂದ ನೀರನ್ನು ಶಂಖಕ್ಕೆ ತುಂಬಿಸಿದರೆ ಅಂಥ ಶಂಖದಿಂದ ನಾನು ಪ್ರೋಕ್ಷಣೆ ಹಾಕ್ತೀನಿ, ಅಭಿಷೇಕ ಮಾಡ್ತೀನಿ ಅಂತ. ಯಾಕೆ ಗುರುಗಳು ಹೀಗೆ ಹೇಳಿದ್ರು? ಅವರೇ ಮಾಡ್ಬೋದಿತ್ತಲ್ಲ. ಇಲ್ಲ, ನೀನು ಮಾಡು ಅಂತ ಅಪ್ಪಣೆ ಆಯಿತು. ಸರಿ ಅಂತ ಶಂಖಕ್ಕೆ ಕಲಶೋದಕ ಏನಿತ್ತು ಆ ಕಲಶೋದಕವನ್ನು ಎತ್ತಬೇಕು, ಆ ಬಿಂದಿಗೆನ. ಆದರೆ ಅದು ಎತ್ತಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಪಾತ್ರೆಯನ್ನು ಸಾಧ್ಯ ಕೊನೆಗೂ ಆಗಲಿಲ್ಲ. ಕೊನೆಗೆ ಸ್ವಾಮಿ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಶಿಷ್ಯ ಸುಮ್ಮನೆ ಕೂತ್ಬಿಡ್ತಾನಂತೆ. ಸರಿ, ಬ್ರಹ್ಮಣ್ಯ ತೀರ್ಥರೇ ನಗ್ತಾ ನಗ್ತಾ ಆ ಕಲಶೋದಕವನ್ನು ತಗೊಂಡು ತಾವು ಶಂಖದಲ್ಲಿ ತುಂಬಿಸಿ ಶಂಖದಿಂದ ಮುಂದಕ್ಕೆ ಅಭಿಷೇಕವನ್ನು ಮಾಡ್ತಾರೆ. ಈ ಅಭಿಷೇಕವನ್ನು ಏನು ಮಾಡಿದ್ರು ಇದನ್ನೆಲ್ಲ ನೋಡಿದವ್ರಿಗೆ ಒಂದು ಅನ್ನಿಸ್ತು, ಅಲ್ಲಿ ಅವತ್ತಿನ ದಿವಸ ಪೂಜೆ ನೋಡೋದಕ್ಕಿಂತ ಈ ಘಟನೆ ಯಾಕೆ ಹೀಗಾಯಿತು, ಯಾಕೆ ಇವನಿಗೆ ಎತ್ತಲಿಕ್ಕೆ ಆಗಲಿಲ್ಲ, ಅದರ ಚಿಂತೆ ಶುರುವಾಯಿತು. ಆಮೇಲೆ ಅವರೇ ಬಂದು ಆಮೇಲೆ ಉತ್ತರ ಕೊಡ್ತಾರಂತೆ, ಭಿಕ್ಷಾ ಸ್ವೀಕಾರ ಎಲ್ಲ ಆದಮೇಲೆ, ನನಗೆ ದೇವತಾರ್ಚನೆ ತುಂಬ ಮಾಡಲಿಕ್ಕೆ ನಾನು ಅಸಮರ್ಥ ಅಂತ. ದೇವತಾ ಪೂಜೆಯನ್ನು ಮಾಡಲಿಕ್ಕೆ ಅಸಮರ್ಥರ ಬ್ರಹ್ಮಣ್ಯ ತೀರ್ಥರು, ಮತ್ತು ನಾವಿನ್ನೇನು ಅನ್ನಬೇಕು ಅಂದರೆ, ನಿಜವಾಗಿ ಯಾರು ಮಾಡಲಿಕ್ಕೆ ಸಮರ್ಥರು ದೇವರ ಪೂಜೆಯನ್ನು? ಲಕ್ಷ್ಮೀದೇವಿ ಬಿಟ್ಟು ಇನ್ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಶಂಖದಿಂದ ನಾವು ಅರ್ಚನೆ ಮಾಡೋದು ಭಗವಂತನಿಗೆ. ಅಂದಮೇಲೆ ಲಕ್ಷ್ಮೀದೇವಿ ಒಬ್ಬಳೇ ಸಮರ್ಥಳು ಅಂದರೆ ನಾವು ವಾಯುದೇವರನ್ನೂ ಪರಿಗಣನೆ ಮಾಡಲಿಲ್ಲ. ಅಂದಮೇಲೆ ನಮ್ಮಂಥ ಮನುಷ್ಯರ ಕಥೆ ಏನು? ಅಂತೂ ಎಲ್ಲ ಲಕ್ಷ್ಮೀದೇವಿಯ ಮುಖಾಂತರ ಪೂಜೆಯನ್ನು ಸಲ್ಲಿಸೋರು ನಾವು. ಬ್ರಹ್ಮಣ್ಯ ತೀರ್ಥರೊಂದು ಮಾತು ಹೇಳಿದ್ರಂತೆ, ನನಗೆ ಸುಮಾರು ಹೊತ್ತು ಈ ಕಲಶದಲ್ಲಿ ಅಭಿಮಂತ್ರಣ ಮಾಡಿ ದೇವತೆಗಳೆಲ್ಲ ಕರಿಬೇಕಲ್ಲ, ದೇವತಾ ಸನ್ನಿಧಾನ ಬರಬೇಕಲ್ಲ. ಯಾಕೆ? ದೇವತೆಗಳೆಲ್ಲ ಬರಬೇಕು ಅಂದರೆ ಸುಮಾರು ಹೊತ್ತಾಗುತ್ತೆ, ಹಾಗೆಲ್ಲ ಸುಮ್ಮನೆ ಬರಲ್ಲ. ಅವರೆಲ್ಲ ಬಂದು ಅಲ್ಲಿ ಸನ್ನಿಹಿತರಾಗ್ತಾರೆ. ಆಮೇಲೆ ಅವರೇ ಪೂಜೆಯನ್ನು ನೆರವೇರಿಸ್ತಾರೆ.
ಅಂತ ಇಷ್ಟು ಮಾತನ್ನು ಹೇಳಿದರು. ವಸ್ತುತಃ ಇವರೇ ಸೂರ್ಯಾಂಶ ಸಂಭೂತರು, ಇವರೂ ದೊಡ್ಡ ದೇವತೆ. ಆದರೆ ಆ ಶಿಷ್ಯನಿಗೆ ಗೊತ್ತಾಗಬೇಕು, ಬೇರೆಯವ್ರಿಗೆ ಗೊತ್ತಾಗಬೇಕು, ಕಲಶ ಪೂಜೆ ಅಂದರೆ ಎಷ್ಟು ಮುಖ್ಯ, ಶಂಖ ಪೂಜೆ ಅಂದರೆ ಎಷ್ಟು ಮುಖ್ಯ. ಆ ಕಲಶ ಪೂಜೆಯಲ್ಲಿ ಅಷ್ಟೂ ದೇವತೆಗಳ ಸನ್ನಿಧಾನವನ್ನು ತಂದಿಟ್ಟಿದ್ದಾರೆ. ಅಂಥ ಅಷ್ಟು ದೇವತೆಗಳ ಸನ್ನಿಧಾನ ಇರೋ ಆ ಪಾತ್ರೆಯನ್ನು ಶಿಷ್ಯ ಎತ್ತಬೇಕು ಅಂದರೆ ನಿಜವಾಗ ಒಂದು ದೇವರೇ ಆಗಿರ್ಬೇಕು. ಎಲ್ಲ ದೇವತೆಗಳಲ್ಲಿ ಇದ್ದಾರಲ್ಲ, ಆವಾಗ ಅಂದ್ರಂತೆ ಅವರು ಪೂಜೆ ಮಾಡಬೇಕಾಗಿದೆ, ಅದಕ್ಕೋಸ್ಕರ ನಾನು ಸನ್ನಿಧಾನ ಅಲ್ಲಿ ಅಭಿಮಂತ್ರಣ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಸ್ವಲ್ಪ ತಡ ಆಗ್ತಾಯಿತ್ತು. ಆದರೆ ದೇವತಾರ್ಚನೆ ಆಮೇಲೆ ಅವರೇ ಮಾಡೋದ್ರಿಂದ ತನ್ನ ಮುಖಾಂತರ ಬೇಗ ಆಗ್ತಾಯಿತ್ತು. ಹೀಗೆ ಅಂಥೇಳಿ ಮುಂದಕ್ಕೆ ಆ ಘಟನೆ ಮುಕ್ತಾಯ ಆಗುತ್ತೆ. ಅಂತೂ ಎಂಥ ಮಹಾನುಭಾವರು ಬ್ರಹ್ಮಣ್ಯ ತೀರ್ಥರು. ಈ ಕಡೆ ನರಸಿಂಹನ ಸನ್ನಿಧಾನ ತರಿಸ್ತಾರೆ, ದೇವರ ಸನ್ನಿಧಾನವನ್ನೇ ಒಂದು ಕಲ್ಲಿನಲ್ಲಿ ಅವರು ತಂದಿರಿಸ್ತಾರೆ ಅಂತಂದರೆ ದೇವತೆಗಳ ಸನ್ನಿಧಾನವನ್ನು ತರುವಂತೆ ಮಾಡಲಿಕ್ಕಾಗಲ್ವಾ? ಹಾಗಾಗಿ ಬ್ರಹ್ಮಣ್ಯ ತೀರ್ಥರನ್ನು ನಾವು ಗಟ್ಟಿಯಾಗಿ ಹಿಡಿದ್ರೆ ನಮಗೆ ದೇವರ ಅನುಗ್ರಹ ಆಗೇ ಆಗುತ್ತೆ. ಅದು ನರಸಿಂಹನ ಅನುಗ್ರಹ ಅಂತೂ ಖಂಡಿತ ಆಗೇ ಆಗುತ್ತೆ. ಇಷ್ಟಾಗಿ ಇವರ ಪ್ರಾಣ ಪ್ರತಿಷ್ಠೆ ಏನಿದೆ, ಇವರ ಪ್ರಾಣ ಪ್ರತಿಷ್ಠೆ ಅಂದರೆ ಇವರು ಅದೇ ಕ್ಷೇತ್ರದಲ್ಲೇ ನಾವು ಈ ಬ್ರಹ್ಮಣ್ಯಪುರ ಅಂತ ಏನು ಕೇಳ್ತಿದ್ದೀವಿ, ಅಂಥ ಕ್ಷೇತ್ರದಲ್ಲಿ ಒಂದು ಪ್ರಾಣದೇವರನ್ನು ಕೂಡ ನೋಡ್ತೀವಿ. ಅದು ವಸ್ತುತಃ ಒಬ್ಬರೇ ಪ್ರತಿಷ್ಠೆ ಮಾಡಿದ್ದಲ್ಲ, ಅದು ಬ್ರಹ್ಮಣ್ಯ ತೀರ್ಥ ಪ್ರತಿಷ್ಠಿತ ಪ್ರಾಣದೇವರು ಅಂತ ಪ್ರಸಿದ್ಧಿ. ಜೊತೆಗೆ ವ್ಯಾಸರಾಜರು, ಶ್ರೀಪಾದರಾಜರು ಮತ್ತು ಇವರು. ಅದೇ ನಂತರ ಶ್ರೀಪಾದರಾಜರು ಬ್ರಹ್ಮಣ್ಯ ತೀರ್ಥರ ಚಿಕ್ಕಮ್ಮನ ಮಗ, ಅದನ್ನು ಒಂದು ಸ್ತೋತ್ರದಲ್ಲೆಲ್ಲ ಉಲ್ಲೇಖ ಮಾಡಿದ್ದಾರೆ. ಅಂತೂ ಸಂಬಂಧಿಕರು ಇವರು 3 ಜನ ಬಂದು ಮಹನೀಯರು ತಾವು ಪ್ರಾಣದೇವರ ಪ್ರತಿಷ್ಠೆಯನ್ನು ಮಾಡ್ತಾರೆ. ಇದು ಕೂಡ ವ್ಯಾಸತೀರ್ಥರ ಒಂದು ಮಾತಿನಿಂದಲೇ. ಅವರು ಶ್ರೀಪಾದರಾಜರ ಬಳಿ ವ್ಯಾಸರಾಜರು 12 ವರ್ಷಗಳ ಕಾಲ ವೇದಾಂತಾಭ್ಯಾಸ ಮಾಡಿದರು ಅಂತ ನಾವು ಕೇಳ್ತೀವಿ. ಅಭ್ಯಾಸ ಮಾಡಾದ್ಮೇಲೆ ಶ್ರೀಪಾದರಾಜರ ಬಳಿ ಹೇಳ್ತಾರಂತೆ ವ್ಯಾಸರಾಜರು, ನನಗೆ ಬ್ರಹ್ಮಣ್ಯ ತೀರ್ಥರ ದರ್ಶನ ಮಾಡಬೇಕು ಅಂತ ಅಪೇಕ್ಷೆ ಇದೆ, ನೀವೂ ಬರಬೇಕು ಅಂತ. ಸರಿ ಅಂತ ಕರ್ಕೊಂಬಂದಿದ್ದು 3 ಜನ ಸೇರಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡೋ ಹಾಗಾಯಿತು. ಮುಖ್ಯ ಪ್ರಾಣದೇವರ ಹನುಮಂತನ ಪ್ರತಿಷ್ಠೆಯನ್ನು ಮಾಡಿದ್ದಾರೆ, ಅದನ್ನು ನಾವು ನೋಡ್ಬೋದು. ಅಂತ ಆ ಹನುಮಂತನ ತಲೆಯ ಮೇಲೆ ನರಸಿಂಹ ಸಾಲಿಗ್ರಾಮ, ಯಾವ ಬ್ರಹ್ಮಣ್ಯ ತೀರ್ಥರು ಅರ್ಚಿಸ್ತಾ ಇದ್ದೋ ಅಂಥ ಸಾಲಿಗ್ರಾಮವು ಕೂಡ ಅಲ್ಲಿ ಇದೆ, ಅದನ್ನು ಗಮನಿಸ್ಬೋದು. ಇಷ್ಟಾಗಿ ನಮಗೆ ಬ್ರಹ್ಮಣ್ಯ ತೀರ್ಥರ ಬಗ್ಗೆ ಇನ್ನೊಂದು ಸೊಗಸಾದ ವಿಷಯ ಸಿಗೋದು, ಕೃಷ್ಣದೇವರಾಯ ತಾನು ಶಾಸನ ಬರೆಸಬೇಕಾದ್ರೆ ವ್ಯಾಸತೀರ್ಥರ ಬಗ್ಗೆ ಬ್ರಹ್ಮಣ್ಯ ತೀರ್ಥ ಶಿಷ್ಯಾಯ ವಿದ್ವದಿಂದೀವರೆಂದವೇ ಅಂತ ಬರೆಸ್ತಾನೆ. ಬ್ರಹ್ಮಣ್ಯ ತೀರ್ಥರ ಶಿಷ್ಯರು ಅಂತ ವ್ಯಾಸರಾಜರನ್ನು ತಾನು ಪರಿಗಣನೆ ಮಾಡಿತ್ತು. ಅಂಥ ಬ್ರಹ್ಮಣ್ಯ ತೀರ್ಥರ ಕುರಿತಾಗಿ ಒಂದು ದಾನವನ್ನು ಕೂಡ ಕೊಟ್ರಂತೆ. ಅದು ಯಾವಾಗ ಅಂದರೆ ಅವರು ವೃಂದಾವನಸ್ಥರಾಗಿ ಒಂದು 40 ವರ್ಷ ಕಾಲ ಕಳೆದ ಮೇಲೆ ಅವರಿಗೆ ದಾನವಾಗಿ ಬಂತು ಗ್ರಾಮ. ಅದು ಅವರಿಗೆ ಪ್ರೇರಣೆ ಆಯಿತು. ಅದು ಏನು ಪ್ರೇರಣೆ ಅಂದರೆ ವ್ಯಾಸತೀರ್ಥರಿಗೆ ಕೊಟ್ಟಿದ್ದು ಆ ದಾನವನ್ನು. ವ್ಯಾಸತೀರ್ಥರು ತಾವು ಈ ಬ್ರಹ್ಮಣ್ಯಪುರ ಕ್ಷೇತ್ರ ಏನಿದೆ, ಈ ಕ್ಷೇತ್ರದಲ್ಲಿದ್ದಾಗ ಈ ಪ್ರತಿಷ್ಠೆ ಎಲ್ಲ ಕಾರ್ಯಕ್ರಮ ಮುಗೀತು. ಅದಾದಮೇಲೆ ಈ ಶಾಸನಗಳು ಹೇಳೋ ಪ್ರಕಾರ ವ್ಯಾಸತೀರ್ಥರು ತಾವು ತಮಗೆ ದಾನ ಮಾಡಿದ್ದೇನಿತ್ತು ಅದು ಬ್ರಹ್ಮಣ್ಯ ತೀರ್ಥರ ವಿಷಯದಲ್ಲಿ ದಾನ ಮಾಡಿತ್ತು. ಬ್ರಹ್ಮಣ್ಯ ತೀರ್ಥರಿಗೋಸ್ಕರ ಅಂತ ದಾನ ಮಾಡಿದ್ದು ಅದು ವ್ಯಾಸತೀರ್ಥರಿಗೆ ಸಲ್ಲಿತು. ನಂತರ ವ್ಯಾಸತೀರ್ಥರು ಏನು ಮಾಡಿದರು, 32 ವೃತ್ತಿಗಳನ್ನಾಗಿ ಕಲ್ಪಿಸಿದ್ರಂತೆ. ಅಷ್ಟು ಜನಕ್ಕೆ ಅನುಕೂಲ ಆಗಿ ಅಂತ ತಾವು ಅದು ಪೂರ್ತಿ ಅದನ್ನು ಕೊಟ್ಟುಬಿಟ್ರಂತೆ, ತಾವೇನು ಇಟ್ಕೊಳ್ಳಿಲ್ಲ ವ್ಯಾಸರಾಜರು. ಇದೆಲ್ಲ ಯಾಕೆ ಮಾಡ್ದ ಅಂದರೆ, ಕೃಷ್ಣದೇವರಾಯ ಬ್ರಹ್ಮಣ್ಯ ತೀರ್ಥರಿದ್ದ ಕಾಲದಲ್ಲಿ ಒಮ್ಮೆ ಅನಾವೃಷ್ಟಿ ಆಗಿತ್ತಂತೆ. ಅಂದರೆ ಮಳೆ ಆಗಿರಲಿಲ್ಲ, ಬೆಳೆ ತುಂಬ ಕಷ್ಟದಲ್ಲಿದ್ದರು ಜನರು, ರಾಜನನ್ನು ಆಶ್ರಯಿಸಿದ್ರು, ಏನು ಮಾಡೋದು. ಆದರೆ ಆವಾಗ ಗುರುಗಳು ಪರಿಹಾರ ಕೊಟ್ಟರು. ಇವರ ಹತ್ರ ಎಲ್ಲ ಹೋದರು, ಗುರುಗಳ ಬಳಿ ಪ್ರಾರ್ಥಿಸಿದರು. ಆಗ ಬ್ರಹ್ಮಣ್ಯ ತೀರ್ಥರ ಜಪದ ಪ್ರಭಾವ ಒಳ್ಳೆ ಮಳೆ ಆಯಿತು. ಅದರ ಕುರುಹಾಗಿ ಅವರಿಗೆ ಒಂದು ಗ್ರಾಮವನ್ನು ಕೊಡಬೇಕು ಅಂತ ಕೃಷ್ಣದೇವರಾಯನ ಮನಸ್ಸಿನಲ್ಲಿ ಇತ್ತು ದಾನವನ್ನಾಗಿ. ಅಂಥ ಬ್ರಹ್ಮಣ್ಯ ತೀರ್ಥರು ತಾವು ಅವರ ಹೆಸರಿನಿಂದ ಏನು ದಾನ ಸಿಕ್ತು ಅಂಥ ದಾನ ಅದನ್ನು ವ್ಯಾಸತೀರ್ಥರು ಏನು ಮಾಡಿದರು ಅಂದರೆ ಎಲ್ಲ ಸದ್ಭಕ್ತರಿಗೆ ಹಂಚಿದ್ರು ಅದನ್ನು ಅಂತ. ಇಷ್ಟು ವಿಷಯವನ್ನು ಕೇಳ್ತೀವಿ. ಅದೇ ಸಂದರ್ಭದಲ್ಲಿ ಆ ಶಾಸನಗಳಲ್ಲಿ ನಮಗೆ ಸಿಗುವಂಥ ವಿಷಯ ಇದು ನಮಗೆ ಈ ಚನ್ನಪಟ್ಟಣ ಏನಿದೆ ಅದರ ಹತ್ತಿರ ಇರುವಂಥ ಒಂದು ತಾಮ್ರ ಶಾಸನ, ಅದು ನಾಗರಾಕ್ಷರ ಇದೆ, ಅಲ್ಲಿ 3 ಪತ್ರ ಇದೆಯಂತೆ. ಅದರಲ್ಲಿ 2ನೇ ಪತ್ರದಲ್ಲಿ ನಮಗೆ ಹಿಂಭಾಗದಲ್ಲಿ ಒಂದಿಷ್ಟು ಸಾಲುಗಳು ಸಿಗುತ್ತಂತೆ. ಅದನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಶ್ರೀಮದ್ ವೈಷ್ಣವ ಸಿದ್ಧಾಂತ ಸ್ಥಾಪಕಾಯ ಮಹಾತ್ಮನೆ ವ್ಯಾಖ್ಯಾತಾಖಿಲ ಶಾಸ್ತ್ರಾಯ ಜ್ಞಾನ ವೈರಾಗ್ಯಶಾಲಿನೇ ಪರಿವ್ರಾಜಕ ವರ್ಯಾಯ ಶಾಂತಿ ದಾಂತಿಯುತಾಯ ವೈ
ಬ್ರಹ್ಮಣ್ಯತೀರ್ಥ ಶಿಷ್ಯಾಯ ವ್ಯಾಸತೀರ್ಥಾಯ ಧೀಮತೆ. ವ್ಯಾಸರಾಜರನ್ನು ಹೊಗಳುತ್ತಾ ಈ ಪದ್ಯದಲ್ಲಿ ಬ್ರಹ್ಮಣ್ಯ ತೀರ್ಥರ ಶಿಷ್ಯರಾದ ವ್ಯಾಸರಾಜರಿಗೆ ಇದನ್ನು ಕೊಟ್ಟಿದ್ದು. ಬ್ರಹ್ಮಣ್ಯತೀರ್ಥ ಪುರಿಯಾಖ್ಯ ಪ್ರತಿನಾಮ ಸಮನ್ವಿತಂ. ಅದಕ್ಕೆ ಆಗಲೇ ಹೇಳಿದಂತೆ ಲವ್ರ ವನ ಹಳ್ಳಿ ಅಂತ, ಅದಕ್ಕೆ ಇಲ್ಲಿ ಲವ್ರ ವನ ಪಲ್ಲಿ ಇತಿ ಪ್ರಥಿತಂ. ಪಲ್ಲಿ ಅಂದರೆ ಹಳ್ಳಿ ಅಂತ ಅರ್ಥ ಸಂಸ್ಕೃತದಲ್ಲಿ. ಇಂಥ ಈ ಗ್ರಾಮವನ್ನು ಶುಭಂ ಉತ್ತಮಂ, ಒಳ್ಳೆಯ ಗ್ರಾಮ. ಅದಕ್ಕೆ ಇನ್ನೊಂದು ಹೆಸರೇನು, ಬ್ರಹ್ಮಣ್ಯ ತೀರ್ಥಪುರ ಅಂತ ಅದಕ್ಕೆ ಹೆಸರು. ಅದನ್ನು ದಾನವನ್ನಾಗಿ ಕೊಟ್ಟಿದ್ದು. ಅದನ್ನು ವ್ಯಾಸರಾಜರು ಶಿಷ್ಯರಿಗೆ ಹಂಚಿದ್ರು ಅಂತ ಆ ವಿಷಯನೂ ಬಂತು. ಅಲ್ಲೆಲ್ಲ ಸಮೃದ್ಧವಾಗಿತ್ತಂತೆ ಆಗ ಪರಿಸರ, ಹಸಿರು ಎಲ್ಲ. ಅಂಥ ಸಮೃದ್ಧವಾದ ಕ್ಷೇತ್ರವನ್ನು ವ್ಯಾಸತೀರ್ಥರು ತಾವು ಎಲ್ಲ ಒಳ್ಳೆಯ ಸದ್ಭಕ್ತರಿಗೆ ತಾವು ದಾನವನ್ನು ಕೊಟ್ಟರು ಅನ್ನೋ ವಿಷಯವನ್ನು ಅಲ್ಲಿ ಗಮನಿಸ್ಬೋದು. ಅದೇ ಸಂದರ್ಭದಲ್ಲಿ ಇನ್ನೊಂದು ಒಳ್ಳೆಯ ಮಾತು ಕೃಷ್ಣದೇವರಾಯ ಬರೆಸ್ಬೇಕಾದ್ರೆ ಒಂದು ಮಾತನ್ನು ಅಲ್ಲಿ ಬರೆಸಿದ್ನಂತೆ. ಏನಂದರೆ ದಾನ ಮತ್ತು ಪಾಲನ. ಇವಾಗ ನಾವು ದಾನ ಒಬ್ರಿಗೆ ಕೊಡ್ತೀವಿ, ನಂತರ ಅದನ್ನು ರಕ್ಷಣೆ ಮಾಡ್ಕೊಳ್ಳೋದು, ಎರಡು ಇದೆ ಕೆಲಸ. ಒಂದು, ಯಾರು ದಾನವನ್ನು ಮಾಡ್ತಾನೆ ಅಷ್ಟಕ್ಕೆ ನಿಲ್ಲಿಸ್ಬಿಡ್ತಾನೆ, ನಮ್ಗೆ ಕೊಟ್ಟಿದ್ದಾಯ್ತು ಮುಗೀತು, ಅದು ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಅಲ್ಲ, ನೋಡ್ಕೊಳ್ಳೋ ಜವಾಬ್ದಾರಿ ಅವರದು ಅಂತ ಕೇವಲ ಯಾರು ದಾನ ಮಾಡ್ತಾರೆ ಅಂಥವರಿಗೆ ಸ್ವರ್ಗ ಲಾಭ ಅಂತೆ. ಆದರೆ ಕೊಟ್ಟ ಮೇಲೆ ಅದರ ರಕ್ಷಣೆ ಪೋಷಣೆ ಮಾಡ್ಕೊಳ್ತಾ ಅವರ ಹತ್ರನೇ ಇರೋ ಥರ ನಾವು ಮಾಡಿದರೆ ಅದನ್ನು ಮೋಕ್ಷನೇ ಅಂತ, ಅಚ್ಯುತ ಪದವಿ ಪ್ರಾಪ್ತಿ. ಈಗ ಕೃಷ್ಣದೇವರಾಯ ಬರೀ ಕೊಟ್ಟಿದ್ದಷ್ಟೇ ಅಲ್ಲ, ಅದಕ್ಕೆ ಇನ್ನೇನು ಮುಂದೆ ತೊಂದರೆ ಆಗದೆ ಇರೋ ರೀತಿಯಲ್ಲೂ ವ್ಯವಸ್ಥೆಯನ್ನು ಮಾಡಿದ್ದಂತೆ. ಅಂಥ ರಾಜ ಅವನು ಹೇಳ್ತಾನೆ, ಯಾರಾದರೂ ನಾವು ಕೊಟ್ಟಿದ್ದನ್ನು ನಾವೇ ಅಪಹರಿಸಿದ್ರೆ ಅವರ ಕೈಯಿಂದ, ಆಗ 60 ವರ್ಷ ಸಹಸ್ರಾಣಿ ವಿಷ್ಟಾಯಾಂ ಜಾಯತೆ ಕ್ರಿಮಿಹಿ ಅಂತ. ಅಂದರೆ 60,000 ವರ್ಷಗಳ ಕಾಲ ನಾವು ಕೊಟ್ಟಿದ್ದನ್ನು ಮತ್ತೆ ಇಸ್ಕೊಂಡ್ಬಿಟ್ರೆ ಕ್ರಿಮಿ ಜನ್ಮ ಬರುತ್ತಂತೆ, ಇಷ್ಟು 1000 ವರ್ಷ. ಅಂದರೆ ನಾವು ಎಂಥ ಈ ಧರ್ಮಶಾಸ್ತ್ರವನ್ನು ತಿಳ್ಕೊಂಡಿದ್ದಾನೆ ಆ ಕೃಷ್ಣದೇವರಾಯ. ಅವನು ಇದೇ ಸಂದರ್ಭದಲ್ಲಿ ಬ್ರಹ್ಮಣ್ಯ ತೀರ್ಥರಿಗೆ ಅವರ ಹೆಸರಿನಲ್ಲಿ ಏನು ದಾನ ಕೊಟ್ಟ ಸಂದರ್ಭ ಇದೆ, ಅದರಲ್ಲೂ ಅವನು ಉಲ್ಲೇಖವನ್ನು ಕೂಡ ಮಾಡಿದ್ದಾನೆ. ಇಂಥ ಈ ಅಬ್ಬೂರು ಪವಿತ್ರ ಕ್ಷೇತ್ರ ಏನಿದೆ, ಇದು ವಸ್ತುತಃ ಹಿಂದೆ ಜ್ಞಾನ ಮಂಟಪ ಅನ್ನೋ ಹೆಸರಿನಿಂದ ಬಹಳ ಪ್ರಸಿದ್ಧ ಆಗಿತ್ತು. ಇದು ಬಹಳ ಪ್ರಸಿದ್ಧವಾದ ಕ್ಷೇತ್ರ. ಬ್ರಹ್ಮಾಂಡ ಪುರಾಣದಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಅಲ್ಲಿ ಒಂದು ಮಾತು ಕೂಡ ಇದೆ ಬ್ರಹ್ಮಾಂಡ ಪುರಾಣದಲ್ಲಿ ಬರ್ತಾ. ಅಲ್ಲಿ ನಾರದರು ಹೇಳ್ತಾರಂತೆ, ಯಾರಿಗೆ, ರುದ್ರದೇವರ ಬಳಿ, ನಮಗೇನು ಬೇಕು ಅಂದರೆ ಪುಣ್ಯವಾದ ಕ್ಷೇತ್ರ, ಎಲ್ಲಿ ನಾವು ವ್ರತ ಮಾಡಿದರೆ ಬೇಗ ಫಲ ಸಿಗಬೇಕು, ಸ್ವಲ್ಪ ವ್ರತ ಆಚರಣೆ ಮಾಡಿದ್ರು ಬೇಗ ಫಲ ಸಿಗಬೇಕು ಒಂದು. ಮತ್ತೊಂದು, ನಾವು ಮಾಡೋ ಕೆಲಸಕ್ಕೆ ಅಕ್ಷಯ ಪುಣ್ಯ, ಅದಕ್ಕೆ ಕಡಿಮೆನೇ ಆಗಬಾರ್ದು. ಜೊತೆಗೆ ಭಗವಂತನ ಸನ್ನಿಧಾನ, ಕಲಿದೋಷ ಅವಕಾಶ ಇರಬಾರ್ದು. ಅಷ್ಟು ಎಲ್ಲಿ ಸಿಗತ್ತೆ ನನಗೆ ಅಂಥ ಒಂದು ಕ್ಷೇತ್ರ ಹೇಳಿ, ನಾನು ನಿಮ್ಮ ಶಿಷ್ಯ, ನನಗೆ ಉಪದೇಶ ಕೊಡಿ ಅಂತ ನಾರದರು ರುದ್ರದೇವರ ಬಳಿ ಕೇಳ್ತಾರೆ. ಆಗ ರುದ್ರದೇವರು ಹೇಳ್ತಾರೆ, ನೀನು ನೆನಪಿಸ್ಕೊಂಡು ಕೂಡಲೇ ಆ ಕ್ಷೇತ್ರವನ್ನು, ನಿನ್ನ ಪಾಪ ನಾಶ ಆಗುತ್ತೆ. ಅಂದರೆ ನಾರದರಿಗೆ, ಅಂದರೆ ನಾರದರ ಮುಖಾಂತರ ಬೇರೆಯವ್ರಿಗೆ ಹೇಳ್ತಾ ಇರೋದು ಪಾಪನಾಶ, ಜೊತೆಗೆ ಕೇಳೋರಿಗೆ ಧರ್ಮ ಅಭಿವೃದ್ಧಿ ಆಗತ್ತಂತೆ ನಾವು ಕೇಳ್ತಾ ಇದ್ರೆ ಆ ಜ್ಞಾನ ಮಂಟಪ ಕ್ಷೇತ್ರದ ಬಗ್ಗೆ. ಅಂಥ ಆ ಜ್ಞಾನ ಮಂಟಪ ಕ್ಷೇತ್ರ ಎಲ್ಲಿದೆ ಅಂತ ತಿಳ್ಕೊಂಡಿದ್ವಿ. ಆ ಜ್ಞಾನ ಮಂಟಪ ಇರೋದು ಅಪ್ರಮೇಯ ಭಗವಂತ ಎಲ್ಲಿದ್ದಾನೆ, ಅಪ್ರಮೇಯ ಸ್ವಾಮಿ ಅವನ ಕ್ಷೇತ್ರ. ಸಾಕ್ಷಾತ್ ಆ ಕೃಷ್ಣನೇ ಶಾರ್ಂಗ ಧನುಸ್ಸನ್ನು ಹಿಡಿದು ಅಪ್ರಮೇಯನಾಗಿದ್ದಾನೆ ಅಂತ. ಅಂದರೆ ನಾವು ಇವತ್ತಿನ ದಿವಸ ನಾವು ಅಪ್ರಮೇಯ ಸ್ವಾಮಿ ಅಂತ ನಾವು ಕೇಳ್ತೀವಿ. ಅಂದರೆ ಆ ಪೂರ್ಣ ಕ್ಷೇತ್ರ ಏನಿತ್ತು ಅದಕ್ಕೆಲ್ಲ ಜ್ಞಾನ ಮಂಟಪ ಅಂತ ಆಗ ಪ್ರಾಚೀನ ಕಾಲದಲ್ಲಿ ಇತ್ತಂತೆ. ಅಂಥ ಜ್ಞಾನ ಮಂಟಪ ಕ್ಷೇತ್ರ ಏನಿದೆ ಅದು ಬಹಳ ಪವಿತ್ರವಾದ ಕ್ಷೇತ್ರ, ಹೆಸರೇಳಿದ್ರೆ ಪುಣ್ಯ. ಅಂಥ ಕ್ಷೇತ್ರವನ್ನೇ ಆರಿಸ್ಕೊಂಡಿದ್ದು ಯಾಕೆ ಬ್ರಹ್ಮಣ್ಯ ತೀರ್ಥರು ಅನ್ನೋದಕ್ಕೆ ಇದು ಪ್ರಮುಖವಾದ ಕಾರಣ. ಅಂತಹ ಇವರಿಗೆ ಇನ್ನೂ ಎಷ್ಟೆಷ್ಟು ದಾನಗಳು ಲಭ್ಯವಾಗಿತ್ತೋ ಏನೋ ಅಷ್ಟೆಲ್ಲ ದಾನಗಳು ಲಭ್ಯವಾಗಿತ್ತು. ಜೊತೆಗೆ ಇನ್ನೂ ಕೆಲವು ಅವರ ಮಹಿಮೆಗಳನ್ನು ಗಮನಿಸ್ಬೋದು. ಇನ್ನೊಂದು ಸಂದರ್ಭದಲ್ಲಿ ಅವರ ಮಹಿಮೆಯನ್ನು ವರ್ಣಿಸ್ತಾ ಒಬ್ಬ ರಾಜನ ಬಗ್ಗೆ ಹೇಳ್ತಾರೆ. ಅವನು ತನ್ನ ಮಾಂಡಲಿಕ ರಾಜ ಅಂತ, ಅವನು ಅಂದರೆ ಒಂದಿಷ್ಟು ಪ್ರದೇಶಕ್ಕೆ ಮಾತ್ರ ಅವನೊಬ್ಬ ರಾಜನಾಗಿದ್ದ. ಅಂಥ ಮಾಂಡಲಿಕ ರಾಜ ಅವನು 2 ಪತ್ನಿಯರನ್ನು ಪಡೆದಿರ್ತಾನೆ. ಮೊದಲನೇ ಹೆಂಡತಿ ತಾನು ಮೃತಳಾಗ್ಬಿಡ್ತಾಳೆ. ಏನಂದರೆ ಮೃತಳಾಗೋ ಮುಂಚೆ ಒಂದು ಸಂತಾನವನ್ನು ಪಡೆದಿರ್ತಾಳೆ, ಒಂದು ಗಂಡು ಮಗುವನ್ನು. ಆ ಗಂಡು ಮಗ ಬೆಳೆದಿರ್ತಾನೆ, ಒಳ್ಳೆ ಯುವಕಾವಸ್ಥೆಯಲ್ಲಿ ಇರ್ತಾನೆ. ಇನ್ನೊಂದು ಮದುವೆ ಆಗಬೇಕು ಅಂತ ರಾಜ ಮದುವೆ ಆಗ್ತಾನೆ. ಅವಳು ಸುಕುಮಾರಿ, ಅವಳಿನ್ನೂ ಚಿಕ್ಕ ವಯಸ್ಸು, ರಾಜನಿಗೆ ಬಹಳ ವಯಸ್ಸಾಗಿದೆ. ಬಹಳ ವಯಸ್ಸಾದ ರಾಜನಲ್ಲಿ ಆ 2ನೇ ಹೆಂಡತಿಗೆ ಅಂಥ ಒಂದು ಆಸಕ್ತಿ ಸಹಜವಾಗಿ ಬರಲಿಲ್ಲ. ಅವಳೇನು ಮಾಡಿದರು, ಕೆಟ್ಟ ದಾರಿಯನ್ನು ಹಿಡಿಬೇಕು ಅಂತ ಹೊರಟಳು. ಏನು, ಈ ಮೊದಲನೆಯ ಹೆಂಡತಿಯ ಮಗ ಏನಿದ್ದ ಆ ಮಗನ ಮೇಲೆ ದೃಷ್ಟಿ ಬಿತ್ತು ಆಕೆಗೆ. ಸರಿ, ಅವಳು ಬಂದು ಪ್ರಾರ್ಥಿಸಿದ್ಲು, ನನಗೆ ನೀನು ಬೇಕು ಅಂತ. ಆವಾಗ
ಅವನು ತಿರಸ್ಕಾರ ಮಾಡಿದ. ನೀನು ನನಗೆ ತಾಯಿಗೆ ಸಮಾನ, ನಾನು ನಿನ್ನನ್ನು ಅಂತಹ ದೃಷ್ಟಿಯಿಂದ ನೋಡೋದಿಲ್ಲ ಅಂತ ಅವನು ಹೇಳ್ದ. ಕೊನೆಗೆ ಈ ಥರನೇ ನಡೀತು, ಒಪ್ಪಲಿಲ್ಲ. ರಾಜನ ಬಳಿ ಬಂದು ಅವಳೇನು ಹೇಳಿದ್ಲು, ತಪ್ಪಾಗಿ ಮಾಹಿತಿಯನ್ನು ಕೊಟ್ಲು. ಇವನಿಗೆ ನನ್ನ ಮೇಲೆ ದೃಷ್ಟಿ ಬೇರೆಯೇ ಇದೆ, ಸರಿಯಾದ ದೃಷ್ಟಿ ಇಲ್ಲ ಅಂತ ಈ ಥರ ಹೇಳೋದ. ಸರಿ, ಏನಾಯಿತು? ಕರೆದರಂತೆ ಮಗನನ್ನು. ಆ ರಾಜಪುತ್ರ ಬಂದ ಕೂಡಲೇ ಕರೆಸದಂತೆ ಭೃತ್ಯರ ಬಳಿ ಕರೆಸಿ ಅವನ 2 ಕಾಲುಗಳನ್ನು ಕತ್ತರಿಸಿ, ಇದೇ ಅವನಿಗೆ ಶಿಕ್ಷೆ ಅಂತ. ಯಾಕೆಂದರೆ ಅಂಥ ಅಪರಾಧ ಮಾಡಿದ್ದಾನೆ ಅಂತ. ಪಾಪ ತಾನು ಮಾಡದ ಅಪರಾಧಕ್ಕೆ ಅವನು ಶಿಕ್ಷೆಯನ್ನು ಅನುಭವಿಸಬೇಕಾಗಿ ಬಂತು. 2 ಕಾಲು ಹೋಯಿತು, ಮಂಡಿವರೆಗೆ ಅಷ್ಟೇ, ಇನ್ನು ಮುಂದಿನ ಭಾಗ ಯಾವುದೂ ಇಲ್ಲ. ಏನು ಮಾಡ್ತಾನೆ? ಅಷ್ಟೊತ್ತಿಗೆ ಬ್ರಹ್ಮಣ್ಯ ತೀರ್ಥರ ಒಂದು ಸನ್ನಿಧಾನ ಅವನಿಗೆ ಸಿಕ್ತು. ಹತ್ತಿರದಲ್ಲೇ ಬ್ರಹ್ಮಣ್ಯ ತೀರ್ಥರಿದ್ದಾರೆ ಅಂತ ಗೊತ್ತಾಯಿತು. ಗುರುಗಳಿದ್ದಾರೆ, ಅವರ ಬಳಿ ಹೋಗೋಣ ಅಂತ ಅವನು ಕೆಲವರ ಸಹಾಯದಿಂದ ಹೊರಟಾದ್ಮೇಲೆ ಕಾಲು ಬರಬೇಕಲ್ಲ, ಏನು ಮಾಡಬೇಕು ಅದಕ್ಕೆ? ಬ್ರಹ್ಮಣ್ಯ ತೀರ್ಥರಿದ್ದಾರಲ್ಲ, ಮುಗೀತು. ಏನಿಲ್ಲ, ಅಲ್ಲಿ ಸೂಚನೆ ಕೊಟ್ಟರಂತೆ ಶಿಷ್ಯರು. ಬ್ರಹ್ಮಣ್ಯ ತೀರ್ಥರು ದಿವಸ ಪಾದ ಪ್ರಕ್ಷಾಲನೆ ಮಾಡ್ತಾಯಿದ್ರು. ಆ ಪಾದ ಪ್ರಕ್ಷಾಲನೆ ಮಾಡಬೇಕಾದ್ರೆ ಆ ಪಾದದ ಸೋಕು, ಆ ಪಾದದ ನೀರಿನ ಸೋಕು ಯಾವ ಮೃತ್ತಿಕೆಗೆ ತಾಕಿದೆ, ಮಣ್ಣಿಗೆ, ಅಂಥ ಮೃತ್ತಿಕೆಯನ್ನು ಲೇಪನ ಮಾಡ್ಕೊಳ್ಳಿ ಅಂತ. ಸರಿ, ಆ ಮೃತ್ತಿಗೆಯನ್ನು ಲೇಪನ ಮಾಡಿಕೊಂಡಂತೆ ಆ ರಾಜಕುಮಾರ. ಆ ದಿವ್ಯ ಅನುಗ್ರಹ, ಗುರುಗಳ ಅನುಗ್ರಹ, ಅವನಿಗೆ ವಾಪಸ್ಸು ಕಾಲು ಸರಿ ಹೋಯ್ತು, ಮುಗೀತು. ಅಂದರೆ ಎಂಥೆಂಥ ಮಹಿಮೆಗಳನ್ನು ನಾವು ಕೇಳ್ತೀವಿ. ಆರೋಗ್ಯ ಒಂದು, ಈ ಥರ ಕಳ್ಕೊಂಡಂಥ ಇಂದ್ರಿಯಗಳ ಶಕ್ತಿ ಅದು ಮತ್ತೆ ಪ್ರಾದುರ್ಭಾವ ಆಗುತ್ತೆ. ಹೀಗೆ ಅನೇಕ ಮಹಿಮೆಗಳನ್ನು ನಮಗೆ ತೋರಿಸಿದ್ದುಂಟು. ಇದೇ ಥರ ಇಂದಿಗೂ ಕೂಡ ಬ್ರಹ್ಮಣ್ಯ ತೀರ್ಥರ ಸೇವೆಯನ್ನು ಮಾಡೋರಿಗೆ ಅನೇಕ ರೀತಿಯಾಗಿ ಅನೇಕ ಫಲಗಳನ್ನು ತಾವು ಪಡೆದದ್ದೂ ಉಂಟು. ಅದರಲ್ಲಿ ಕೆಲವರು ಸೇವೆ ಮಾಡುವಂಥ ವಿಧಿವಿಧಾನಗಳನ್ನು ಹೇಳಿದ್ದಾರೆ. ಅದು ಸ್ತೋತ್ರಗಳಲ್ಲಿ ಅವರ ಶಿಷ್ಯರೇ ಹೇಳಿದ್ದಾರೆ. ಹೇಗೆ ದೀಪವನ್ನು ಹಚ್ಚೋದು ಬ್ರಹ್ಮಣ್ಯ ತೀರ್ಥರ ಬೃಂದಾವನದ ಮುಂದೆ, ಅವರ ಮುಂದೆ ಕೂತು ಇಷ್ಟು ಪ್ರದಕ್ಷಿಣೆ, ಇಷ್ಟು ನಮಸ್ಕಾರಗಳು, ಹೀಗೆಲ್ಲ ಬೆಳಗ್ಗೆ ಬೇಗ ಎದ್ದು ಅವರ ಸನ್ನಿಧಾನದಲ್ಲಿ ಅಲ್ಲೇ ಇದ್ದು ಉಪವಾಸದಲ್ಲಿ ಅವರ ಸ್ತೋತ್ರ ಪಾರಾಯಣ ಅದು ಇದು ಮಾಡೋದಕ್ಕೆ ವಿಶೇಷವಾದ ಫಲ ಇದೆ ಅಂತ ಇಷ್ಟನ್ನೆಲ್ಲ ಹೇಳಿ ಕೊನೆಗೆ ಇದೊಂದು ಕಾರಣವನ್ನು ಬ್ರಹ್ಮಣ್ಯ ತೀರ್ಥ ಅನ್ನೋದಕ್ಕೆ ಯಾಕೆ ಬ್ರಹ್ಮಣ್ಯ ಅಂತ ಹೆಸರು ಬಂತು ಅನ್ನೋದಕ್ಕೆ ಒಂದು ಸುಂದರವಾದ ಕಾರಣವನ್ನು ಕೊಟ್ಟಿದ್ದಾರೆ. ಅದೇನು ಕಾರಣ ಅಂದರೆ, ಒಬ್ಬರು ಸನ್ಯಾಸಿಗಳಿಗೆ ನಾಮವನ್ನು ಕೊಡಬೇಕು ಅಂದರೆ ಒಂದು ಪದ್ಧತಿ ಇದೆಯಂತೆ. ಏನು ಪದ್ಧತಿ ಅಂದರೆ, ಅವರಿಗೆ ಸನ್ಯಾಸ ಕೊಡೋ ಮುಂಚೆ, ಹೆಸರು ಕೊಡೋ ಮುಂಚೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಇರ್ತಾರಂತೆ ಗುರುಗಳು. ಪಾರಾಯಣ ಮಾಡಬೇಕಾದ್ರೆ ವಿಷ್ಣು ಸಹಸ್ರನಾಮ ಯಾವ ನಾಮ ಬರುತ್ತೋ ಆ ನಾಮವನ್ನೇ ಹೆಸರಾಗಿ ಇಡ್ತಾರಂತೆ. ಬ್ರಹ್ಮಣ್ಯ ತೀರ್ಥರು ಮುಂಚೆ ಅವರು ಬರ್ತಾ ಇದ್ರು. ಅವರು ನರಸಿಂಹಾಚಾರ್ಯರು ಅಂತ ಅವರಿಗೆ ಹೆಸರು, ಬ್ರಹ್ಮಣ್ಯ ತೀರ್ಥರ ಪೂರಾಶ್ರಮದ ಹೆಸರು. ಯಾಕಂದ್ರೆ ನರಸಿಂಹನ ಪ್ರಸಾದದಿಂದ ಅವರು ಜನಿಸಿದವರು. ಅಂಥ ಇವರು ಬರಬೇಕಾದ್ರೆ ಅಲ್ಲಿ ಪುರುಷೋತ್ತಮ ತೀರ್ಥರು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಬ್ರಹ್ಮಣ್ಯ ಅನ್ನೋ ಶಬ್ದ ಬಂದು ನಿಲ್ತಂತೆ ಅಷ್ಟೊತ್ತಿಗೆ. ಅದಕ್ಕೆ ಅವರಿಗೆ ಬ್ರಹ್ಮಣ್ಯ ಅಂತ ಇಟ್ಟರು, ಬ್ರಹ್ಮಣ್ಯ ತೀರ್ಥರು ಅಂತ ನಂತರ ಪ್ರಸಿದ್ಧರಾದರು ಅಂತ. ಇಂಥ ಈ ಸೂರ್ಯಾಂಶ ಸಂಭೂತರಾದ ಬ್ರಹ್ಮಣ್ಯ ತೀರ್ಥರನ್ನು ಇಂದಿಗೂ ಕೂಡ ಆರೋಗ್ಯ ಭಾಗ್ಯಕ್ಕಾಗಿ, ಸತ್ಸಂತಾನ ಭಾಗ್ಯಕ್ಕಾಗಿ, ಹೀಗೆ 10 ಹಲವು ರೀತಿಯ ಫಲಕ್ಕಾಗಿ ಇಂದಿಗೂ ಅನೇಕ ಜನರು ನಾವು ಅವರನ್ನು ಸೇವೆ ಮಾಡೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯನೇ. ಎಲ್ಲರೂ ಅವರ ಸೇವೆಯನ್ನು ಮಾಡ್ತಾ ಅವರ ಈ ಜ್ಞಾನ ಏನಿದೆ ಆ ಜ್ಞಾನ ಗಂಗೆ ವ್ಯಾಸತೀರ್ಥರ ಮುಖಾಂತರ ಏನು ಹರಿಯಿತು ಅಂಥ ಜ್ಞಾನ ಗಂಗೆಯಿಂದ ನಾವೆಲ್ಲ ಪವಿತ್ರರಾಗೋಣ. ಅವರ ಚರಿತ್ರೆಯನ್ನು ನಾವು ಮನ ಮಾಡ್ತಾ ಅವರ ಬಗೆಗಿನ ಸ್ತೋತ್ರಗಳನ್ನು ಪದೇ ಪದೇ ಹೇಳ್ಕೊಳ್ತಾ ಅವರ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಇಂದಿನ ಈ ಉಪನ್ಯಾಸವನ್ನು ಅಸ್ಮದ್ ಗುರುವಂತರ್ಗತ, ವ್ಯಾಸತೀರ್ಥ ಗುರುವಂತರ್ಗತ, ಬ್ರಹ್ಮಣ್ಯ ತೀರ್ಥ ಗುರುವಂತರ್ಗತ, ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.